ನಮಸ್ಕಾರ ವೀಕ್ಷಕರೇ, ಶ್ರೀಗಂಧ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಓಕೆ, ನಿಮ್ಮೆಲ್ರಿಗೂ ಗೊತ್ತಿರಂಗೆ ಯುಗಾದಿ ಹಬ್ಬ ನಮಗೆ ಹೊಸ ವರ್ಷ. ಸೊ ಈ ವರ್ಷದ ನೇಮ್ ಬಂದು ವಿಶ್ವವಸು ನಾಮ ಸಂವತ್ಸರ. ಸೊ ನಿಮಗೆ ಹಿಂದೂಗಳಿಗೆ ನಮ್ಮ ಜ್ಯೋತಿಷ ಶಾಸ್ತ್ರ ತುಂಬ ಕೇಳ್ತಾರೆ. ಮತ್ತು ಈ ಹೊಸ ವರ್ಷದಲ್ಲಿ ಅದರದ್ದು ಫಲಗಳು ಶುಭ ಫಲ ಅಶುಭ ಫಲ ತಿಳ್ಕೊಳ್ಳೋ ಕುತೂಹಲ ಇದ್ದೇ ಇರುತ್ತೆ. ಇವತ್ತಿನ ವಿಶೇಷ ಕಾರ್ಯಕ್ರಮ ಇಷ್ಟಾರ್ಥ ಸಿದ್ಧಿರಸ್ತು ಕಾರ್ಯಕ್ರಮದಲ್ಲಿ ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇವತ್ತು ನಮ್ಮೊಂದಿಗೆ ಇದ್ದಾರೆ ಪರಾಶರ ಆಸ್ಟ್ರೋಲಾಜಿಕಲ್ ಹಬ್ ಹಾಗೂ ಪರಾಶರ ಜ್ಯೋತಿಷ್ಯ ಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀ ನಿರಂಜನ್ ಭಾರದ್ವಾಜ್ ಗುರುಗಳು. ಗುರುಗಳೇ, ಸ್ವಾಗತ. ನಮಸ್ಕಾರ ವೀಕ್ಷಕರೇ. ಶ್ರೀಗಂಧ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗುರುಗಳೇ, ಸಾಮಾನ್ಯವಾಗಿ ಈ ಹೊಸ ವರ್ಷ ಯುಗಾದಿಯ ಹೊಸ ವರ್ಷದಲ್ಲಿ ಎಲ್ರಿಗೂ ಕುತೂಹಲ ಇದ್ದೇ ಇರತ್ತೆ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ತಿಳ್ಕೊಳ್ಳೋದು. ಸೊ ನೀವು ಇವತ್ತು ಯಾವ ಹೊಸ ವಿಷಯ ನಮ್ಗೆ ಯಾವ ವಿಷಯದ ಬಗ್ಗೆ ನೀವು ತಿಳಿಸ್ಕೊಡ್ತಿದ್ದೀರಾ? ವೀಕ್ಷಕರೇ, ಈ ಒಂದು ವಿಶ್ವಾವಸು ನಾಮ ಸಂವತ್ಸರದ ಈ ಸುಸಂದರ್ಭದಲ್ಲಿ ಪ್ರತಿಯೊಂದು ನಕ್ಷತ್ರಗಳ ವಿಚಾರದಲ್ಲಿ ಈ ಸಂವತ್ಸರ ಫಲ ಹೇಗಿದೆ ಅನ್ನುವಂಥದ್ದನ್ನು ನಾನು ತಮಗೆಲ್ಲ ತಿಳಿಸ್ಕೊಡ್ತೀನಿ. ಈ ಮೊದಲನೇದಾಗಿ ವಿಶ್ವಾವಸು ನಾಮ ಸಂವತ್ಸರದ ಒಂದು ವಿಶೇಷ ಫಲಗಳೇನು ಅನ್ನೋದ್ರ ಬಗ್ಗೆ ಒಂದು ಬ್ರೀಫಾಗಿ ಹೇಳೋದಾದರೆ, ಸಾಮಾನ್ಯವಾಗಿ ನೋಡಿ, ಆ ಒಂದು ವರ್ಡಿಂಗಲ್ಲೇ ಇದೆ, ಆ ಒಂದು ಹೆಸರಲ್ಲೇ ಇದೆ, ವಿಶ್ವಾವಸು. ವಿಶ್ವ ಅಂತಕ್ಕಂಥದ್ದು ಇಡೀ ಜಗತ್ತು. ಇಡೀ ಜಗತ್ತಿನಲ್ಲಿ ಒಂದು ವಿಧವಾದಂತಹ ಆ ಸ್ನೇಹ, ಪ್ರೀತಿ, ವಿಶ್ವಾಸಯುಕ್ತವಾದಂತಹ ಸೌಹಾರ್ದತೆ, ಇದೆಲ್ಲವನ್ನು ಕರುಣಿಸ್ತಕ್ಕಂತಹ ದೇವತೆಗಳೇ ವಿಶ್ವೇ ದೇವತೆಗಳು ಅಂತೇಳಿ. ಈ ವಿಶ್ವೇ ದೇವತೆಗಳು ಅವರ ಒಂದು ಪ್ರಧಾನ ಚಿತ್ತದಿಂದ, ಸಮಚಿತ್ತದಿಂದ ಈ ಲೋಕಕ್ಕೆಲ್ಲ ಸುಭೀಕ್ಷತೆಯನ್ನು ಉಂಟು ಮಾಡತಕ್ಕಂತಹ ಒಂದು ವಿಶೇಷವಾದ ಕಾಲಘಟ್ಟವೇ ಈ ವಿಶ್ವಾವಸು ನಾಮ ಸಂವತ್ಸರ. ಈ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಪ್ರಜೆಗಳಿಗೆ ನಾನಾ ಬಗೆಯಾದಂತಹ ಒಂದು ಸೌಖ್ಯಗಳು ಪ್ರಾಪ್ತವಾಗುತ್ತೆ ಈ ವಿಶ್ವೇ ದೇವತೆಗಳಿಂದ. ಹಾಗಾಗಿ ವಿಶ್ವೇ ದೇವತೆಗಳು ಸೌಖ್ಯ, ಸಮೃದ್ಧಿಯನ್ನು, ಸ್ನೇಹ, ಸೌಹಾರ್ದತೆಯನ್ನು ಕರುಣಿಸ್ತಕ್ಕಂತಹ ವಿಶೇಷವಾದಂತಹ ದೇವತೆಗಳು. ಹಾಗೆ ವಸುದೈವ ಕುಟುಂಬಕಂ ಅಂತ ನಾವು ಹೇಳ್ತೀವಿ. ನಮ್ಮ ಸನಾತನ ಹಿಂದೂ ಧಾರ್ಮಿಕತೆಯ ಒಂದು ವಿಚಾರದಲ್ಲಿ ಇದು ಮೂಲಭೂತವಾದಂತಹ ಒಂದು ವಿಚಾರ. ಹಾಗಾಗಿ ಆ ಸೌಖ್ಯಯುತವಾದ ವಿಚಾರ ಅಡಗಿರ್ತಕ್ಕಂಥದ್ದು ಈ ವಸುದೈವ ಕುಟುಂಬಕಂ ಅನ್ನುವಂತಹ ಒಂದು ವಿಶೇಷವಾದ ನಾಣ್ಣುಡಿಯಲ್ಲಿ. ಹಾಗಾಗಿ ಇದು ಬರೀ ನಾಣ್ಣುಡಿಯಲ್ಲ, ಇದೊಂದು ನುಡಿಮುತ್ತಿನ ವ್ಯಾಖ್ಯಾನ ಅಂತಂದ್ರೂ ತಪ್ಪಾಗಲಾರ್ದು. ಹಾಗಾಗಿ ಆ ವಸುದೈವ ಕುಟುಂಬಕಂ ಅಂತ ಹೇಳಿ ಯಾರ್ಯಾರು ಈ ಭೂಮಿ ಮೇಲೆ ವಿಶೇಷವಾಗಿ ಜೀವನವನ್ನು ಅವರು ಮಾಡ್ತಾ ಇರ್ತಾರೆ, ಅಂಥ ಒಂದು ಆ ಸ್ನೇಹಕ್ಕೆ ಬದ್ಧತೆಯನ್ನು, ಆ ವಿಶ್ವಾಸಕ್ಕೆ ಬದ್ಧತೆಯನ್ನು, ಹಾಗೆ ಆ ಪ್ರೀತಿಗೆ, ಪ್ರೇಮಕ್ಕೆ ಒಂದು ವಿಶೇಷವಾದಂತಹ ಮಾನ್ಯತೆಯನ್ನು ಕೊಟ್ಟು ಯಾರು ಬದುಕ್ತಾ ಇರ್ತಾರೆ ಅವ್ರಿಗೆಲ್ಲರಿಗೂ ಈ ಒಂದು ವಿಶ್ವಾವಸು ನಾಮ ಸಂವತ್ಸರ ಊರ್ಜಿತವಾದಂಥ ಸಂವತ್ಸರ ಅಂತ ಹೇಳಿದ್ರೆ ತಪ್ಪಾಗಲಾರದು. ಒಟ್ಟಾರೆ ಈ ವಿಶ್ವಾವಸು ನಾಮ ಸಂವತ್ಸರ ಅತ್ಯಂತ ಶುಭದಾಯಕ, ಅತ್ಯಂತ ಲಾಭದಾಯಕ. ಜಗತ್ತಿನಲ್ಲಿ ಕ್ಷೇಮ, ಸೌಖ್ಯ, ಅಭಿವೃದ್ಧಿಯನ್ನು ಕರುಣಿಸ್ತಕ್ಕಂತಹ ವಿಶೇಷವಾದಂತಹ ಒಂದು ಈ ವರ್ಷಮಾನ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಹಾಗಾಗಿ ಈ ವಿಶ್ವಾವಸು ನಾಮ ಸಂವತ್ಸರಕ್ಕೆ ತಾವು ವಿಶೇಷವಾಗಿ ತಮ್ಮ ಒಂದು ಸಮಚಿತ್ತದಿಂದ ತಾವೆಲ್ಲರೂ ಸಜ್ಜಾಗಬೇಕಾಗತ್ತೆ. ನಿಮ್ಮ ಒಂದು ಜೀವನವನ್ನು ಅನ್ಯೋನ್ಯವಾಗಿ, ಸ್ನೇಹ ಸೌಹಾರ್ದಯುತವಾಗಿ ನಡೆಸ್ಕೊಂಡು ಹೋಗಲಿಕ್ಕೆ, ಆ ಪ್ರೀತಿ ವಿಶ್ವಾಸದಿಂದ ಮುನ್ನಡ್ಕೊಂಡು ಹೋಗಲಿಕ್ಕೆ ತಾವು ಶಕ್ತಿಯನ್ನು ಭಗವಂತ ಹತ್ರ ಬೇಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ವಿಶ್ವಾವಸು ನಾಮ ಸಂವತ್ಸರದ ಹಾರ್ದಿಕ ಶುಭಾಶಯಗಳು ನಿಮಗೆಲ್ಲ. ವೀಕ್ಷಕರೇ, ಮೊದಲನೇದಾಗಿ ಈ ನಕ್ಷತ್ರಗಳ ವಿಚಾರದಲ್ಲಿ ಒಟ್ಟಾರೆ ಈ ವಿಶ್ವಾವಸು ನಾಮ ಸಂವತ್ಸರದ ಒಂದು ವರ್ಷ ಭವಿಷ್ಯದ ಫಲಗಳು ಯಾವ ರೀತಿ ಇರಲಿದೆ ಅನ್ನುವಂಥ ವಿಚಾರವನ್ನು ನಾನು ತಮಗೆಲ್ಲ ಈಗ ತಿಳಿಸ್ಕೊಡ್ತೀನಿ. ಮೊದಲನೇ ಸೆಟ್ನಲ್ಲಿ ಬರ್ತಕ್ಕಂಥದ್ದು
ಮೂರು ನಕ್ಷತ್ರಗಳು. ಅವು ಅಶ್ವಿನಿ, ಮಖ, ಮೂಲ. ಈ ಮೂರು ನಕ್ಷತ್ರಗಳ ಈ ಸೆಟ್ಟನ್ನು ನಾವು ಈ ಸಹಜವಾಗಿ ಶಾಸ್ತ್ರದಲ್ಲಿ ಟ್ರೈನಲ್ ಸ್ಟಾರ್ಸ್ ಅಂತ ಕರಿತೀವಿ, ಅಥವಾ ತ್ರಿಕೋನ ನಕ್ಷತ್ರಗಳು ಅಂತ ಕರಿತೀವಿ. ಈ ತ್ರಿಕೋನ ನಕ್ಷತ್ರಗಳ ಫಲಗಳು ಹೆಚ್ಚು ಕಡಿಮೆ 95% ಒಂದೇ ರೀತಿಯಾಗಿ ಇರ್ತದೆ. ಒಂದು 5% ಮಾತ್ರ ಸ್ವಲ್ಪ ವೇರಿಯೇಷನ್ಸ್ ಬರ್ತಕ್ಕಂಥದ್ದು, ಬೇಸ್ಡ್ ಅಪಾನ್ ದಿ ರಾಶಿ. ನೋಡಿ, ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಬರ್ತಕ್ಕಂಥದ್ದು, ಮಖ ನಕ್ಷತ್ರ ಸಿಂಹ ರಾಶಿಯಲ್ಲಿ ಬರ್ತಕ್ಕಂಥದ್ದು, ಮೂಲ ನಕ್ಷತ್ರ ಧನುರಾಶಿಯಲ್ಲಿ ಬರ್ತಕ್ಕಂಥದ್ದು. ಯಾವುದೇ ಈ ಮೂರು ನಕ್ಷತ್ರದಿಂದ ಎಣಿಕೆ ಮಾಡಿಕೊಂಡ್ರೂ ಅದು 1, 10, 19 ಒಂದು ರೇಂಜಲ್ಲೇ ಬರುತ್ತೆ. ಈ ಮೂರು ನಕ್ಷತ್ರಗಳನ್ನು ಆಳ್ತಕ್ಕಂತಹ ಗ್ರಹ, ಆ ಗ್ರಹಾಧಿಪತಿ ಕೇತು ಗ್ರಹ. ಹಾಗಾಗಿ ಕೇತು ಗ್ರಹದ ಅಧಿಪತ್ಯಕ್ಕೆ ಒಳಪಡ್ತಕ್ಕಂತಹ ಈ ಅಶ್ವಿನಿ ನಕ್ಷತ್ರ, ಮಖ ನಕ್ಷತ್ರ ಹಾಗೂ ಮೂಲ ನಕ್ಷತ್ರದವರ ಈ ವಿಶ್ವಾವಸು ನಾಮ ಸಂವತ್ಸರ ಫಲ ಯಾವ ರೀತಿ ಇರಲಿದೆ ಅನ್ನುವಂಥ ವಿಚಾರಕ್ಕೆ ತಾವು ತಿಳ್ಕೊಳ್ಳೋದಕ್ಕೆ ಮುಂದಾದಾಗ, ಈ ನೋಡಿ, ಅಶ್ವಿನಿ ನಕ್ಷತ್ರ ಸಾಮಾನ್ಯವಾಗಿ ಅವರಿಗೆ ಗುರುಬಲ ಅಂತಕ್ಕಂಥದ್ದು ಮೇ 14ನೇ ತಾರೀಕಿನಿಂದ ಇರೋದಿಲ್ಲ, ಅಲ್ಲಿವರೆಗೂ ಗುರುಬಲ ಇರುತ್ತೆ. ಮಖ ನಕ್ಷತ್ರದವ್ರಿಗೆ ಗುರುಬಲ ಹಾಗೂ ಮೂಲ ನಕ್ಷತ್ರದವ್ರಿಗೆ ಗುರುಬಲ ಕಂಪ್ಲೀಟ್ಲಿ ಥ್ರೂಔಟ್ ದಿ ಇಯರ್ ಇರುತ್ತೆ, ಫ್ರಮ್ ಮೇ 14th ಆನ್ವರ್ಡ್ಸ್. ಹಾಗಾಗಿ ಈ ಮೇ 14ನೇ ತಾರೀಕಿನ ನಂತರ ಈ ಮಖ ನಕ್ಷತ್ರದವರಿಗೆ ಹಾಗೂ ಮೂಲ ನಕ್ಷತ್ರದವರಿಗೆ ವಿಶೇಷವಾದಂತಹ ಒಂದು ಗುರುವಿನ ಬಲ ಪ್ರಾಪ್ತವಾಗುತ್ತೆ. ನೋಡಿ, ಅಶ್ವಿನಿ ನಕ್ಷತ್ರದವರಿಗೆ ಶನಿಯ ಒಂದು ಸಾಡೆ ಸಾತಿಯ ಒಂದು ಆರಂಭದ ಕಾಲಘಟ್ಟ, ಮಖ ನಕ್ಷತ್ರದವರಿಗೆ ಅಷ್ಟಮ ಶನಿಯ ಒಂದು ಪ್ರಭಾವ, ಮೂಲ ನಕ್ಷತ್ರದವರಿಗೆ ಅರ್ಧಾಷ್ಟಮ ಶನಿಯ ಒಂದು ಪ್ರಭಾವ. ಹೀಗಾಗಿ ಈ ಗುರು ಶನಿ ಸಹಜವಾಗಿ ಎಸ್ಪೆಷಲಿ ಈ ಮೂರು ನಕ್ಷತ್ರದವರಿಗೆ ಶನಿಯ ಒಂದು ಪ್ರಭಾವ ಸಾಮಾನ್ಯವಾಗಿರುತ್ತೆ. ಗುರುವಿನ ಬಲ 2 ನಕ್ಷತ್ರದವರಿಗೆ, ಮೂಲ ಮತ್ತು ಮಖ ನಕ್ಷತ್ರದವರಿಗೆ ಇದ್ದಾಗ ವಿಶೇಷವಾದಂತಹ ಆ ಒಂದು ದೈವದ ಅನುಗ್ರಹ, ಅವರವರ ಮನೆ ದೇವರ ಅನುಗ್ರಹ, ಅದರಿಂದ ಎಲ್ಲವೂ ಸಹ ಒಳಿತಾಗುತ್ತೆ. ಅಶ್ವಿನಿ ನಕ್ಷತ್ರದವರಿಗೆ ಮೇ 14ನೇ ತಾರೀಕುವರೆಗೂ ಮಾತ್ರ ಗುರುಬಲ. ತದನಂತರದಲ್ಲಿ ಒಂದು ರೀತಿಯಾಗಿ ಈ ಸ್ಟೆಲ್ಲಾರ್ ಟ್ರಾನ್ಸಿಷನ್ ಅಂತ ಹೇಳ್ತೀವಿ, ಅಂದರೆ ನಕ್ಷತ್ರಗಳನ್ನು ದಾಟ್ಕೊಂಡು ಮುಂದಿನ ನಕ್ಷತ್ರಗಳಿಗೆ ಈ ಗುರು ಪ್ರಯಾಣ ಮಾಡ್ತಕ್ಕಂತಹ ಒಂದು ಸಂದರ್ಭ ಏನು ಬರುತ್ತೆ, ಆ ಸಂದರ್ಭದಲ್ಲಿ ಪಾರ್ಷಿಯಲ್ ಆಗಿ ಸ್ವಲ್ಪ ಯೋಗಯುಕ್ತ ಫಲಗಳನ್ನು ಗುರು ಕೊಡ್ತಕ್ಕಂಥದ್ದು ಅಶ್ವಿನಿ ನಕ್ಷತ್ರದವ್ರಿಗೆ. ಸಾಮಾನ್ಯವಾಗಿ ಏನಾಗುತ್ತೆ, ಅಶ್ವಿನಿ ನಕ್ಷತ್ರಕ್ಕೆ ಈ ಒಂದು ಗುರುವಿನ ಒಂದು ಟ್ರಾನ್ಸಿಷನ್ ಆರಿದ್ರ ನಕ್ಷತ್ರದ ಮೇಲೆ ಆಗುವಂತಹ ಒಂದು ಸಂದರ್ಭ ಅದು ಯಾವಾಗಪ್ಪ ಅಂತಂದರೆ ಎಕ್ಸಾಕ್ಟ್ಲಿ 1 ತಿಂಗಳ ನಂತರ. ಯಾವಾಗ ಈ ಗುರುವಿನ ಒಂದು ಸ್ಥಾನ ಬದಲಾವಣೆ ಯಾವಾಗುತ್ತೆ, ಮೇ 14ನೇ ತಾರೀಕು ಏನಾಗ್ತದಲ್ಲ, ಆ ಒಂದು ಸಂದರ್ಭದಿಂದ 1 ತಿಂಗಳ ನಂತರದಿಂದ ಶುರುವಾಗುತ್ತೆ. ಅಂದರೆ ಮೇ 14ರಿಂದ 1 ತಿಂಗಳು ಅಂದಾಗ ಜೂನ್ 14ನೇ ತಾರೀಕು. ಸೊ ಜೂನ್ 14ನೇ ತಾರೀಕಿನಿಂದ ಅಪ್ ಟು ಒಂದು ನವೆಂಬರ್ವರೆಗೂ ಹೆಚ್ಚು ಕಡಿಮೆ, ಅಥವಾ ಒಂದು 18ನೇ ತಾರೀಕು ಅಕ್ಟೋಬರ್ವರೆಗೂ ಅವ್ರಿಗೆ ಸಾಮಾನ್ಯವಾಗಿ ಒಂದು ರೀತಿಯಾದಂತಹ ಒಂದು ವಿಶೇಷ ಒಂದು ಗುರುವಿನ ಈ ಸೆಕೆಂಡರಿ ಇನ್ಫ್ಲೂಯೆನ್ಸ್ ಅಂತ ಹೇಳ್ತೀವಿ. ಈ ಸೆಕೆಂಡ್ರಿ ಇನ್ಫ್ಲೂಯೆನ್ಸಿಂದ ಎಲ್ಲೋ ಒಂದು ಕಡೆ ಅದು ಒಂದು ಉತ್ತಮವಾದಂತಹ ಒಂದು ಅನುಗ್ರಹವನ್ನು ಕೊಡ್ತಕ್ಕಂಥದ್ದು. ಇಲ್ಲಿ ಏನಾಗುತ್ತೆ ಗಮನಿಸಬೇಕಾದಂಥ ಸಂಗತಿ ಏನಪ್ಪ ಅಂತಂದರೆ, ಈ ಜೂನ್ 14ರಿಂದ ಆಗಸ್ಟ್ 12ನೇ ತಾರೀಕಿನವರೆಗೂ ಗುರು ಆರಿದ್ರ ನಕ್ಷತ್ರದ ಮೇಲೆ ಸಂಚಾರ ಮಾಡ್ತಕ್ಕಂಥ ಒಂದು ಕಾಲಮಾನ. ಹಾಗಾಗಿ ಈ ಒಂದು ಕಾಲಮಾನದಲ್ಲಿ ಈ ಅಶ್ವಿನಿ ನಕ್ಷತ್ರದವ್ರಿಗೆ, ಎಸ್ಪೆಷಲಿ ಅಶ್ವಿನಿ ನಕ್ಷತ್ರದ ಮೊದಲನೇ ಚರಣ 4ನೇ ಚರಣದವ್ರಿಗೆ ಭಾರೀ ಒಂದು ಅನುಗ್ರಹಗಳು, ಒಂದು ರೀತಿ ಅದೃಷ್ಟದಾಯಕವಾದಂಥ ವಿಚಾರಗಳು, ಆ ಭಾಗ್ಯೋದಯದ ಲೆಕ್ಕಾಚಾರದಲ್ಲಿ ಅನುಗ್ರಹಗಳು ಪ್ರಾಪ್ತವಾಗುತ್ತೆ. ಹಾಗಾಗಿ ಅಶ್ವಿನಿ ನಕ್ಷತ್ರದವ್ರಿಗೆ ಇದೊಂದು ಸ್ಪೆಷಲ್ ಪ್ರಾಮಿನೆಂಟ್ ಟೈಮ್ ಲೈನ್ ಅಂತ ಹೇಳ್ಬೋದು. ಈ ಸ್ಪೆಷಲ್ ಪ್ರಾಮಿನೆಂಟ್ ಟೈಮ್ ಲೈನ್ ಅಂತ ಹೇಳ್ತಕ್ಕಂಥದ್ದು ಯಾಕೆ ಇವ್ರಿಗೆ ಮಾತ್ರ ಹೇಳ್ತೀವಿ, ಈ ಮಖ ಮತ್ತು ಮೂಲ ನಕ್ಷತ್ರದವ್ರಿಗೆ ಯಾಕೆ ಇದನ್ನು ಹೇಳೋದಿಲ್ಲ ಅಂತಂದಾಗ, ಈ ಅಶ್ವಿನಿ ನಕ್ಷತ್ರದವ್ರಿಗೆ ಸಾಮಾನ್ಯವಾಗಿ ಗುರುವಿನ ಸಂಚಾರ ಆರಿದ್ರ ಸ್ವಾತಿ ಶತಭಿಷ ನಕ್ಷತ್ರಗಳಲ್ಲಿ ಆಗ್ತಕ್ಕಂಥ ಸಂದರ್ಭಗಳಲ್ಲಿ ವಿಶೇಷವಾದಂತಹ ಒಂದು ಯೋಗಯುಕ್ತ ಫಲಗಳು ಲಭ್ಯವಾಗೇ ಆಗುತ್ತೆ. ಇದು ಶತಸಿದ್ಧ ಇದು. ಹಾಗಾಗಿ ರಾಶಿಯಾನ್
ಬಲ ಅಂತ ಹೇಳ್ತೀವಿ, ಅಥವಾ ರಾಶ್ಯಾತ್ ಬಲ ಅಂತ ಹೇಳ್ತೀವಿ. ಆ ರಾಶ್ಯಾತ್ ಬಲ ಈ ಏನು ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಈ ಸ್ಟೆಲ್ಲಾರ್ ಇನ್ಫ್ಲೂಯೆನ್ಸಿಂದ ಬರ್ತಕ್ಕಂತಹ ಒಂದು ಪಾಸಿಟಿವ್ ಎಫೆಕ್ಟ್, ಅಂದರೆ ಸ್ಟಾರ್ ಲೆವೆಲ್ ಇನ್ಫ್ಲೂಯೆನ್ಸಿಂದ ಬರ್ತಕ್ಕಂಥ ಪಾಸಿಟಿವ್ ಎಫೆಕ್ಟ್ ಏನು ಬರ್ತದೆ, ಅದು ಒಂದು ರೀತಿಯಾದಂತಹ ಆ ಹಿಂಬದಿಯ ಅನುಗ್ರಹ ಅಂತ. ಹಿಂಬದಿಯ ಅನುಗ್ರಹ ಅಂದರೆ ಇಂಡೈರೆಕ್ಟ್ ಇನ್ಫ್ಲೂಯೆನ್ಷಿಯಲ್ ಎಫೆಕ್ಟ್ ಅಂತ ಹೇಳ್ತೀವಿ. ಹಾಗಾಗಿ ಆ ಇಂಡೈರೆಕ್ಟ್ ಇನ್ಫ್ಲೂಯೆನ್ಷಿಯಲ್ ಎಫೆಕ್ಟಿಂದ ಒಂದಲ್ಲ ಒಂದು ರೀತಿ ಅಶ್ವಿನಿ ನಕ್ಷತ್ರದವರಿಗೆ ಕಡಿಮೆ ಪ್ರಮಾಣದ ಕಾಲ ಆದರೂ ಸಹ ಈ ಜೂನ್ 14ರಿಂದ ಒಂದು ರೀತಿಯಾಗಿ ಒಂದು 58 ದಿನಗಳ ಕಾಲ ಹೇಳುವಂಥ ಒಂದು ವಿಚಾರ. ಹಾಗಾಗಿ ಈ 58 ದಿನಗಳ ಕಾಲದಲ್ಲಿ ನಿಮ್ಮ ಒಂದು ಅಪೇಕ್ಷಿತವಾದಂಥ ಕೆಲಸ ಕಾರ್ಯಗಳೆಲ್ಲ ಸರಾಗವಾಗಿ ನಡೆಯುತ್ತೆ. ಒಂದು ರೀತಿಯಾಗಿ ಅನುಗ್ರಹ ಪೂರಿತವಾಗಿ ಭಗವಂತ ನಿಮಗೆ ಅನುಗ್ರಹಿಸ್ತಾನೆ. ನಿಮ್ಮ ಕುಲದೇವರ ಒಂದು ದರ್ಶನವನ್ನು ಆ ಸಂದರ್ಭದಲ್ಲಿ ಮಾಡೋದನ್ನ ಮರಿಬೇಡಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಮಖ ನಕ್ಷತ್ರದವರಿಗೆ ಒಟ್ಟಾರೆ ಈ ಗುರು ಮತ್ತು ಶನಿಯ ಒಂದು ಪ್ರಭಾವಗಳಿಂದ ವಿಶೇಷವಾದಂಥ ಅನುಗ್ರಹಗಳು ಸಿಗುತ್ತೆ. ಆದರೆ ಶನಿ ಏನಾಗ್ತಾ ಇದೆ, ರೆಟ್ರೋಗ್ರೇಡ್ ಆಗುತ್ತೆ. ಯಾವಾಗಿಂದ ಅಂತಂದರೆ ಈ ಆಶ್ವಯುಜ ಮಾಸದ ಸಂದರ್ಭದಲ್ಲಿ, ಅಂದರೆ ಆಶ್ವಯುಜ ಮಾಸದ ಈ ದ್ವಿತೀಯಾರ್ಧ ಅಂದರೆ ವಿಜಯದಶಮಿ ಕಳ್ಕೊಂಡು ಅಲ್ಲಿಂದ ಆಚೆಗೆ ಕಾರ್ತಿಕ ಮಾಸದ ಪ್ರಥಮಾರ್ಧ ಅಂದರೆ ಶುಕ್ಲ ಪಕ್ಷ ಅಂದರೆ ಪೌರ್ಣಮಿವರೆಗೂ, ಆ ಪೌರ್ಣಮಿಯವರೆಗೂ ಏನಾಗ್ತದೆ, ಈ ಆಶ್ವಯುಜ ಕೃಷ್ಣ ಪಕ್ಷ ಆಶ್ವಯುಜದಿಂದ ಹಿಡಿದು ಈ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಅಂತ್ಯದವರೆಗೂ ವಿಶೇಷವಾದಂತಹ ಫಲಗಳನ್ನು ಎಕ್ಸ್ಪೆಕ್ಟ್ ಮಾಡುವಂತಹ ಒಂದು ಸಂದರ್ಭ ನಿಮಗೆ. ಎಸ್ಪೆಷಲಿ ಮ್ಯಾರೇಜ್ ರಿಲೇಟೆಡ್ ಮ್ಯಾಟರ್ಸ್ ಏನಿರ್ತದೆ ಅದರಲ್ಲಿ ಅನುಗ್ರಹಗಳು ಹೆಚ್ಚಾಗಿ ಆಗ್ತಕ್ಕಂಥದ್ದು ಮಖ ನಕ್ಷತ್ರದವರಿಗೆ. ಮೂಲ ನಕ್ಷತ್ರದವ್ರಿಗೂ ಸಹ ವಿಶೇಷವಾದಂತಹ ಅನುಭವಗಳು, ಈ ನೆನೆಗುದಿಗೆ ಬಿದ್ದಿರತಕ್ಕಂತಹ ಹಲವು ಕೆಲಸಗಳು ಒಂದು ಕಾರ್ಯಗತ ರೂಪಕ್ಕೆ ಬರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಇದು ಪಾಸಿಟಿವ್ ಎಫೆಕ್ಟು. ನೆಗೆಟಿವ್ ಎಫೆಕ್ಟ್ ಸಹ ಇದೆ. ಯಾವ ರೀತಿ ಅಂತಂದರೆ ವಿನಾಕಾರಣ ಅಲೆದಾಟಗಳು, ಕೆಲಸಕ್ಕೆ ಬಾರದೇ ಇರುವಂಥ ಕೆಲವೊಂದು ವಿಚಾರಗಳಲ್ಲಿ ತಲೆನೋವುಗಳು, ಇದೆಲ್ಲ ಒಂದು ಸೈಡ್ ಎಫೆಕ್ಟ್ಸ್ಗಳು. ಹಾಗಾಗಿ ಇದನ್ನೂ ನೋಡಬೇಕು, ಪಾಸಿಟಿವ್ ಎಫೆಕ್ಟ್ಸ್ನೂ ಸಹ ಎಕ್ಸ್ಪೀರಿಯೆನ್ಸ್ ಮಾಡಬೇಕಾಗ್ತದೆ. ಒಟ್ಟಾರೆ ಅಶ್ವಿನಿ ಮಖ ಮೂಲ ನಕ್ಷತ್ರದವ್ರಿಗೆ ಈ ವರ್ಷ ಒಂದು ರೀತಿ ಎಲ್ಲೋ ಕೆಲವೊಂದು ಸಂದರ್ಭ ಮಾತ್ರ ಏರುಪೇರಿದ್ರು ಒಟ್ಟಾರೆ ಪರವಾಗಿಲ್ಲಪ್ಪ, ಒಂದು ಸ್ಟೆಬಿಲಿಟಿ ಇದೆ, ಆ ಸ್ಥಿರತೆಯನ್ನು ಕಂಡುಕೊಂಡು ಹೋಗುವಷ್ಟು ಭಗವಂತ ಶಕ್ತಿ ಕೊಟ್ಟಿದ್ದೇನೆ ಅಂತ ತಾವು ನಿರಾಳವಾಗಿ ಇರ್ಬೋದು. ನೀವು ನಿಮಗೆ ಲಕ್ಕಿ ಕಲರ್ಸ್ ಅಂತ ಬಂದಾಗ ಅಶ್ವಿನಿ ಮಖ ಹಾಗೂ ಮೂಲ ನಕ್ಷತ್ರದವ್ರಿಗೆ ಕೆಂಪು ಬಣ್ಣ, ಹಾಗೆ ಈ ಕಿತ್ತಳೆ ಹಣ್ಣಿನ ಬಣ್ಣ ಅಥವಾ ಈ ಹಳದಿ ಬಣ್ಣ, ಈ ಮೂರೂ ಬಣ್ಣಗಳು ವಿಶೇಷವಾಗಿ ಆಗಿಬರುತ್ತೆ. ನಿಮಗೆ ಅಂತಹ ಏಳು ಮಾಡಿಸಿದಂತಹ ಒಂದು ವೀಕ್ ಡೇ ಅಥವಾ ಒಂದು ವಾರ, ಆ ವಾರ ಬಂದುಬಿಟ್ಟು ಗುರುವಾರ ಅಥವಾ ರವಿವಾರ ಅಂದರೆ ಭಾನುವಾರ. ಸೊ ಭಾನುವಾರ ಮತ್ತು ಗುರುವಾರದಲ್ಲಿ ಈ ನಕ್ಷತ್ರಗಳು ಯಾವತ್ತು ಬರುತ್ತೆ ನೋಡ್ಕೊಳ್ಳಿ. ಅಶ್ವಿನಿ ಅಥವಾ ಮಖ ಅಥವಾ ಮೂಲ ನಕ್ಷತ್ರಗಳು, ಈ ನಕ್ಷತ್ರಗಳು ಬರ್ತಕ್ಕಂತಹ ಒಂದು ದಿನ ಅದೇನಾದರೂ ಭಾನುವಾರ ಅಥವಾ ಗುರುವಾರ ಆಗಿದ್ದಲ್ಲಿ ಅಂಥ ಒಂದು ದಿನದಲ್ಲಿ ತಾವು ವಿಶೇಷವಾಗಿ ನಿಮಗೆ ಶ್ರೀಮನ್ ಮಹಾಗಣಪತಿಯ ಕ್ಷೇತ್ರಗಳು, ಇಲ್ಲಿ ನೋಡಿ ಏನಾಗುತ್ತೆ, ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನಲ್ಲಿ ಒಂದು ಕುರುಡುಮಲೈ ಮಹಾಗಣಪತಿ ಕ್ಷೇತ್ರ ಇದೆ. ಆ ಕ್ಷೇತ್ರಕ್ಕೆ ಹೋಗಿ ದರ್ಶನ ಮಾಡೋದನ್ನ ಮರಿಬೇಡಿ. ವಿಶೇಷವಾದಂತಹ ಲಾಭಗಳು, ಭಾಗ್ಯಗಳು, ಎಲ್ಲಕ್ಕಿಂತ ಹೆಚ್ಚಾಗಿ ಮನಸ್ಸಿಗೆ ನೆಮ್ಮದಿಯುತವಾದ ಜೀವನ ತಮ್ಮದು ಅಂತ ಅನ್ನಿಸ್ಕೋಬೋದು. ಖಂಡಿತವಾಗ್ಲೂ ತಾವು ಈ ದೇವಾಲಯಕ್ಕೆ ಅಶ್ವಿನಿ ಅಥವಾ ಮಖ ಅಥವಾ ಮೂಲ ನಕ್ಷತ್ರದಲ್ಲಿ ಯಾವತ್ತು ಈ ಭಾನುವಾರದಲ್ಲಿ ಬರ್ತದಲ್ಲ ಈ ನಕ್ಷತ್ರ, ಅದು ನೋಡಿಕೊಂಡು ಹೋಗಿದ್ದು ಬನ್ನಿ, ಅಥವಾ ಗುರುವಾರದಲ್ಲಿ ಬಂದಾಗ ಇದು ನೋಡ್ಕೊಂಡು ಹೋಗಿದ್ದು ಬನ್ನಿ. ಖಂಡಿತವಾಗ್ಲೂ ತಮಗೆಲ್ಲ ಒಳ್ಳೆಯದಾಗುತ್ತೆ. ವಿಶೇಷವಾದಂತಹ ಕ್ಷೇತ್ರ ಫಲ ತಮಗೆ ಸಿಗ್ತಕ್ಕಂಥದ್ದು ಈ ಒಂದು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನಲ್ಲಿರ್ತಕ್ಕಂತಹ ಕುರುಡುಮಲೈ ಮಹಾಗಣಪತಿ ಕ್ಷೇತ್ರ ಅಥವಾ ಶ್ರೀ ವಿನಾಯಕ ಸ್ವಾಮಿ ಕ್ಷೇತ್ರದಿಂದ ಖಂಡಿತವಾಗ್ಲೂ ಅದು ಪ್ರಾಪ್ತವಾಗುತ್ತೆ. ಒಟ್ಟಾರೆ ನಿಮಗೆ ವಿಶೇಷವಾಗಿ ಆಗಿಬರ್ತಕ್ಕಂಥ ದಿವಸ ಗುರುವಾರ ತಪ್ಪಿದ್ರೆ ಭಾನುವಾರ. ಆ ಭಾನುವಾರದಲ್ಲಿ ಗುರುವಾರದಲ್ಲಿ ಏನಾದರೂ ಸಂಕಲ್ಪಗಳನ್ನ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಭಗವಂತ ಒಳ್ಳೇದು ಮಾಡಲಿ. ಮುಂದಿನ ಒಂದು ನಕ್ಷತ್ರಗಳ ಒಂದು ಸೆಟ್ ಭರಣಿ, ಪುಬ್ಬ, ಪೂರ್ವಾಷಾಢ. ಈ ಭರಣಿ, ಪುಬ್ಬ, ಪೂರ್ವಾಷಾಢ ಈ ಮೂರು ನಕ್ಷತ್ರಗಳನ್ನು ಆಳ್ತಕ್ಕಂಥ ಗ್ರಹ ಶುಕ್ರ ಗ್ರಹ. ನೋಡಿ, ಶುಕ್ರ ಗ್ರಹದ ಒಂದು ವಿಶೇಷವಾದಂತಹ ಅನುಗ್ರಹ ಈ ವಿಶ್ವಾವಸು ನಾಮ ಸಂವತ್ಸರಕ್ಕೆ ಇರತಕ್ಕಂಥದ್ದು. ಹಾಗಾಗಿ ಈ ಭರಣಿ, ಪುಬ್ಬ, ಪೂರ್ವಾಷಾಢ ನಕ್ಷತ್ರದಲ್ಲಿ ಯಾರು ಹುಟ್ಟಿರ್ತಾರೆ ಅವ್ರಿಗೆ ಶುಕ್ರನ ಅನುಗ್ರಹದಿಂದ ಖಂಡಿತವಾಗ್ಲೂ ಅಂದ್ಕೊಂಡಿದ್ದ ಕೆಲಸ ಕಾರ್ಯಗಳು ಸರಾಗವಾಗಿ ನಡೆಯುತ್ತೆ. ಎಲ್ಲವೂ ಸುಸೂತ್ರವಾಗಿ
ಒಂದು ಸಮಯಕ್ಕೆ ಅನುಗುಣವಾಗಿ ನಡೆಯುತ್ತೆ ಅನ್ನುವಂಥದ್ದೇ ಇಲ್ಲಿ ವಿಶೇಷ. ಹಾಗಾಗಿ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಈ ಭರಣಿ ಪುಬ್ಬ ಪೂರ್ವಾಷಾಢ ನಕ್ಷತ್ರದಲ್ಲಿ ಯಾರ್ಯಾರು ಹುಟ್ಟಿದಿರಿ ಅವರೆಲ್ಲರ ಅಪೇಕ್ಷೆ ಈಡೇರತಕ್ಕಂತಹ ಒಂದು ವಿಶೇಷವಾದ ಕಾಲಘಟ್ಟ, ಅದರಲ್ಲಿ ಯಾವುದೇ ಸಂದೇಹ ಬೇಡ. ಹಾಗಾಗಿ ಭರಣಿ ನಕ್ಷತ್ರ ಈ ಮೇಷರಾಶಿಲಿ ಬರ್ತಕ್ಕಂಥದ್ದು, ಪುಬ್ಬ ನಕ್ಷತ್ರ ಸಿಂಹರಾಶಿಲಿ ಬರ್ತಕ್ಕಂಥದ್ದು, ಪೂರ್ವಾಷಾಢ ಧನುರ್ರಾಶಿಲಿ ಬರ್ತಕ್ಕಂಥ ಒಂದು ನಕ್ಷತ್ರ. ಈ ಮೂರು ನಕ್ಷತ್ರಗಳಲ್ಲಿ ಎಗೇನ್ ಈ ಸಿಂಹರಾಶಿ ಹಾಗೂ ಧನುರ್ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳಾದಂತಹ ಪುಬ್ಬ ಹಾಗೂ ಪೂರ್ವಾಷಾಢ ನಕ್ಷತ್ರದವರಿಗೆ ಈ ಗುರುಬಲ ವಿಶೇಷವಾಗಿ ಚೆನ್ನಾಗಿದೆ. ಹಾಗಾಗಿ ಅವರುಗಳಿಗೆ ಈ ಅವರ ಇಷ್ಟಾನುಸಾರವಾಗಿ ಏನೇನು ಭಗವಂತ ಕರುಣಿಸಬೇಕೋ ಒಂದು ಕುಲದೇವರ ಒಂದು ಅನುಗ್ರಹದಿಂದ ತಮಗೆ ಎಲ್ಲ ಸಿಗುತ್ತೆ, ಅದರಲ್ಲಿ ಯಾವುದೇ ಸಂದೇಹ ಬೇಡ. ಆದರೆ ಭರಣಿ ನಕ್ಷತ್ರದವರಿಗೆ ಪಾರ್ಷಿಯಲ್ ಆಗಿ ಒಂದು ರೀತಿಯಾಗಿ ಕೆಲವೊಂದು ಪಾರ್ಷಿಯಲ್ ಟೈಮ್ ಲೈನ್ ಅಂತ ಏನು ಹೇಳ್ಬೋದು, ಈ ಜೂನ್ 14 12 ಆಗಸ್ಟ್ವರೆಗೂ ವಿಶೇಷವಾಗಿ ತಮಗೆ ಅನುಗ್ರಹಗಳಾಗುತ್ತೆ. ಮದುವೆ ವಿಚಾರದಲ್ಲಿ ಎಸ್ಪೆಷಲಿ ಲವ್ ಮ್ಯಾರೇಜಸ್ ಆಗ್ತಕ್ಕಂತಹ ಒಂದು ಸಂದರ್ಭಗಳು ಅಥವಾ ಆ ಒಂದು ಲವ್ ಮ್ಯಾರೇಜಸ್ಗೆ ಒಪ್ಪಿಗೆ ಸಿಗ್ತಕ್ಕಂಥದ್ದು ನಿಮ್ಮ ಮನೆಗಳಲ್ಲಿ ಆ ಒಂದು ಕಾಲಘಟ್ಟ ಈ 14 ಜೂನಿಂದ 12 ಆಗಸ್ಟ್ ಆ ಟೈಮಲ್ಲಿ ಭಾಳ ಚೆನ್ನಾಗಿ ಅನುಗ್ರಹಗಳು ಆಗ್ತವೆ. ಅಶ್ವಿನಿ ನಕ್ಷತ್ರದವ್ರಿಗೆ ಕಷ್ಟವಾದರೂ ಭರಣಿ ನಕ್ಷತ್ರದವ್ರಿಗೆ ಈ ಪ್ರೇಮ ವಿವಾಹ ಅಂತಕ್ಕಂಥದ್ದು ಭಾಳ ಸುಲಭ, ಭಾಳ ಸರಾಗವಾಗಿ ಒಪ್ಪಿಗೆಗಳು ಸಿಗುತ್ತೆ ಮನೆಯಿಂದಲೂ. ಹಾಗಾಗಿ ಎಲ್ಲವೂ ಒಳ್ಳೆಯದಾಗುತ್ತೆ. ಪ್ರೇಮ ವಿವಾಹಗಳು ನಡೀತಕ್ಕಂತಹ ಕಾಲ ಈ ಭರಣಿ ನಕ್ಷತ್ರ, ಪುಬ್ಬ ನಕ್ಷತ್ರ ಅಥವಾ ಪೂರ್ವಾಷಾಢದವ್ರಿಗೆ ಅತಿ ಹೆಚ್ಚು, ಎಸ್ಪೆಷಲಿ ಫ್ರಮ್ 14 ಜೂನ್ ಟು 12 ಆಗಸ್ಟ್. ಹಾಗಾಗಿ ಅನುಕೂಲಗಳು ಹೆಚ್ಚಾಗಿದೆ. ಆದರೆ ಎಸ್ಪೆಷಲಿ ನಿಮ್ಗೆ ಏನಾಗುತ್ತೆ, ಈ 12 ಆಗಸ್ಟ್ ನಂತರ ಅಪ್ ಟು 5 ಡಿಸೆಂಬರ್ವರೆಗೂ ಈ ವಿಶೇಷವಾಗಿ ನಿಮಗೆ ಅಂದ್ಕೊಂಡಂಥ ಕೆಲಸ ಕಾರ್ಯಗಳು ಸಿದ್ಧಿ ಆಗ್ತಕ್ಕಂಥದ್ದು. ಸೊ ಕಾರ್ಯಸಿದ್ಧಿಯ ಒಂದು ವಿಚಾರ ನಡೀತಕ್ಕಂಥದ್ದು ನಿಮ್ಮ ಜೀವನದಲ್ಲಿ. ಯಾವುದೇ ಒಂದು ಅಬ್ಸ್ಟ್ರಕ್ಷನ್ ಇಲ್ಲದೆ ಕೆಲಸ ಕಾರ್ಯಗಳು ಸರಾಗವಾಗಿ ನಡೆಯುತ್ತೆ ಅಂತಕ್ಕಂಥದ್ದು ಈ 12 ಆಗಸ್ಟಿಂದ 5 ಡಿಸೆಂಬರ್ನ ಈ ಒಂದು ಟೈಮ್ ಲೈನ್. ಅದು ಬಿಟ್ಟರೆ ಮುಂದೆ ಗುರು ಎಸ್ಪೆಷಲಿ 11 ನವೆಂಬರಿಂದ ಹೆಚ್ಚು ಕಡಿಮೆ ಒಂದು 11 ಮಾರ್ಚ್ ಆರ್ 10 ಮಾರ್ಚ್ ಆಸ್ಪಾಸು ಅಂತ ಅಂದ್ಕೊಳ್ಳಿ ಬರೋ ವರ್ಷ. ಅಲ್ಲಿವರೆಗೂ ಗುರು ವಕ್ರೀಗತನಾಗಿ ಒಂದು ಕಟಕ ರಾಶಿಯಿಂದ ಅದರ ಹಿಂದಿನ ರಾಶಿಗೆ ಸಂಚಾರ ಮಾಡ್ತಕ್ಕಂಥದ್ದು ಎಗೈನ್. ಸೊ ಬ್ಯಾಕ್ ಟು ಪೆವಿಲಿಯನ್ ಅಂತೇಳಿ ಅವ್ರಿಗೆ ವಿಶೇಷವಾದ ಅನುಗ್ರಹಗಳನ್ನ ಭರಣಿ ನಕ್ಷತ್ರದವ್ರಿಗೆ ಪ್ರೆಸೆನ್ಸ್ಫುಲಿ ದಟ್ ದಿ ಜೂಪಿಟರ್ ವಿಲ್ ಬಿ ಪ್ರೊವೈಡಿಂಗ್ ದಿ ಗುಡ್ ಎಫೆಕ್ಟ್ಸ್. ಸೊ ಹಾಗಾಗಿ ಏನು ತೊಂದರೆ ಇಲ್ಲ. ಒಟ್ಟಾರೆ ಈ ಪರ್ಟಿಕ್ಯುಲರ್ ಆಗಿ ಈ ಭರಣಿ ನಕ್ಷತ್ರದವ್ರಿಗೆ ವಿಶೇಷವಾದಂತಹ ಸಾಧನೆಯುಕ್ತವಾದಂತಹ ವಿಚಾರಗಳು ನಡೆಯುತ್ತೆ. ಅವ್ರ ಜೀವನದಲ್ಲಿ ಸಾಧನಾತ್ಮಕವಾಗಿ ವಿವೇಚನಾತ್ಮಕವಾಗಿ ಅವರ ಜೀವನ ಸಾಗುತ್ತೆ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಒಟ್ಟಾರೆ ಈ ಅಶ್ವಿನಿ ನಕ್ಷತ್ರ ಆಗಲಿ ಭರಣಿ ನಕ್ಷತ್ರ ಆಗಲಿ ಮೇಷರಾಶಿಲಿ ಬರ್ತಕ್ಕಂಥದ್ದು ಅವ್ರಿಗೆ ಕೆಲವೊಂದು ಅಪ್ಸ್ ಆ್ಯಂಡ್ ಡೌನ್ಸ್ಗಳು ಸಹಜವಾಗಿ ಕಂಡ್ರೂ ಓವರಾಲ್ ರಿಸಲ್ಟ್ಸು ಭಾಳ ಚೆನ್ನಾಗಿದೆ. ಮುಂದೆ ಪುಬ್ಬ ನಕ್ಷತ್ರದವರು ಈ ಗುರುವಿನ ಒಂದು ವಿಶೇಷ ಅನುಗ್ರಹಕ್ಕೆ ಭಾಜನರಾಗ್ತಾರೆ. ಮೆಟ್ರಲಿಸ್ಟಿಕ್ ಬೆನಿಫಿಟ್ಸ್ ಅಂದರೆ ಲೌಕಿಕವಾದಂತಹ ಕೆಲಸ ಕಾರ್ಯಗಳು, ಲೌಕಿಕವಾದಂತಹ ಒಂದು ಆಸೆಗಳು, ಆಕಾಂಕ್ಷೆಗಳು ಈಡೇರತಕ್ಕಂತಹ ಒಂದು ಸಂದರ್ಭ ಈ ಪುಬ್ಬ ನಕ್ಷತ್ರದವ್ರಿಗೆ. ಪೂರ್ವಾಷಾಢ ನಕ್ಷತ್ರದವ್ರಿಗೆ ವಿವಾಹಕ್ಕೆ ಅನುಗುಣವಾದಂತಹ ಫಲಗಳು. ಹಾಗೆ ಈ ರಾಶ್ಯಾಧಿಪತಿಯಾಗಿರತಕ್ಕಂತಹ ಗುರು ಪೂರ್ವಾಷಾಢ ನಕ್ಷತ್ರಕ್ಕೆ ರಾಶ್ಯಾಧಿಪತಿ ಯಾರು? ಗುರು. ನಕ್ಷತ್ರಾಧಿಪತಿ ಶುಕ್ರ. ಅವರಿಬ್ಬರ ಒಂದು ಸಂಯೋಗ ಆಗ್ತಕ್ಕಂತಹ ಒಂದು ವಿಶೇಷವಾದ ಕಾಲಘಟ್ಟದಲ್ಲಿ ಸಂತಾನವನ್ನು ಯಾರ್ಯಾರು ಅಪೇಕ್ಷೆ ಪಡ್ತಾ ಇರ್ತಾರೆ ಅವರೆಲ್ಲರಿಗೂ ಸಂತಾನದ ಒಂದು ಫಲಗಳು ಉಂಟಾಗುತ್ತೆ. ಒಟ್ಟಾರೆ ಭರಣಿ ಪುಬ್ಬ ಪೂರ್ವಾಷಾಢ ನಕ್ಷತ್ರದವ್ರಿಗೆ ಇದೊಂದು ಅದೃಷ್ಟದಾಯಕ ಮತ್ತು ಲಾಭದಾಯಕವಾದಂತಹ ವರ್ಷ ಅಂತಂದ್ರೂ ತಪ್ಪಾಗಲ್ಲ. ಹಾಗೆ ಈ ಭರಣಿ ಪುಬ್ಬ ಪೂರ್ವಾಷಾಢದಲ್ಲಿ ಯಾರು ಹುಟ್ಟಿರ್ತಾರೆ ಅವ್ರಿಗೆ ಬಹಳ ವಿಶೇಷವಾಗಿ ಆಗ್ಬರ್ತಕ್ಕಂತಹ ಒಂದು ವಾರ ಅಂತಂದರೆ ಬುಧವಾರ. ಈ ಬುಧವಾರದಲ್ಲಿ ಈ ನಕ್ಷತ್ರ ಅಥವಾ ಶುಕ್ರವಾರದಲ್ಲಿ ಈ ನಕ್ಷತ್ರ ಯಾವತ್ತು ಬರುತ್ತೆ ಅಂಥ ಒಂದು ಸಂದರ್ಭದಲ್ಲಿ ನೀವು ಈ ವರ್ಷದಲ್ಲಿ ತಾವು ವಿಶೇಷವಾದಂತಹ ಒಂದು ಕ್ಷೇತ್ರಕ್ಕೆ ದರ್ಶನ ಮಾಡಬೇಕಾದಂತಹ ಒಂದು ಅನಿವಾರ್ಯ. ಅದು ಯಾವುದಪ್ಪ ಅಂತಂದರೆ ಕೊಲ್ಲಾಪುರ ಮಹಾಲಕ್ಷ್ಮಿಯ ಕ್ಷೇತ್ರ. ಹಾಗಾಗಿ ಭರಣಿ ನಕ್ಷತ್ರ ಅಥವಾ ಪುಬ್ಬ ನಕ್ಷತ್ರ ಅಥವಾ ಪೂರ್ವಾಷಾಢ ನಕ್ಷತ್ರ ಈ ಬುಧವಾರ ಅಥವಾ ಶುಕ್ರವಾರದಲ್ಲಿ ಯಾವತ್ತು ಬೀಳುತ್ತೆ ಚೆಕ್ ಮಾಡ್ಕೊಳ್ಳಿ. ಆ ಒಂದು ದಿನಗಳನ್ನ ಮಾರ್ಕ್ ಮಾಡ್ಕೊಳ್ಳಿ. ಆ ದಿನದಲ್ಲಿ ತಾವು ಈ ಒಂದು ಕ್ಷೇತ್ರ ದರ್ಶನಕ್ಕಾಗಿ ಹೋಗಿದ್ದು ಬನ್ನಿ. ಕೊಲ್ಲಾಪುರ ಶ್ರೀ ಕ್ಷೇತ್ರ ಕೊಲ್ಲಾಪುರ ಮಹಾಲಕ್ಷ್ಮಿಯ ದರ್ಶನ ಮಾಡಿ ತಮ್ಮ ಒಂದು ಈಪ್ಸಿತ ಕಾರ್ಯಗಳು, ತಾವು ಇಚ್ಛೆ ಪಟ್ಟಂಥ ಎಲ್ಲ ಕೆಲಸಗಳು ಸರಾಗವಾಗಿ ನಡೆಯುತ್ತೆ. ಹಾಗೆ ತಮ್ಗೆ ಆಗ್ಬರ್ತಕ್ಕಂತಹ ಒಂದು ಬಣ್ಣ ಬಿಳಿ ಬಣ್ಣ
ಅಥವಾ ಈ ಹಸಿರು ಬಣ್ಣ, ಅದರಲ್ಲೂ ಲೈಟ್ ಗ್ರೀನ್ ಅಂತ ಹೇಳ್ತೀವಿ ಅಥವಾ ಪೇಲ್ ಗ್ರೀನ್ ಅಂತ ಹೇಳ್ತೀವಿ. ಆ ಪೇಲ್ ಗ್ರೀನ್ ಇಟ್ಸ್ ವೆರಿ ಗುಡ್. ಅದರಲ್ಲೂ ಪ್ಯಾರೆಟ್ ಗ್ರೀನ್ ದಿ ಬೆಸ್ಟ್, ಭಾಳ ಚೆನ್ನಾಗಿ ಬರುತ್ತೆ. ಒಟ್ಟಾರೆ ಮಹಾಲಕ್ಷ್ಮೀ ದೇವಿಯ ಆರಾಧನೆ ಮಾಡಿ ಬುಧವಾರ ಅಥವಾ ಶುಕ್ರವಾರ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಲಕ್ಷ್ಮೀನಾರಾಯಣ ಹೃದಯವನ್ನು ಪಠನೆ ಮಾಡೋದು ಮರಿಬೇಡಿ. ಬುಧವಾರದಂದು ಹಾಗೂ ಶುಕ್ರವಾರದಂದು ತಮಗೆಲ್ಲವೂ ಸಹ ಜಯವಾಗುತ್ತೆ. ಮುಂದೆ ಕೃತ್ತಿಕಾ, ಉತ್ತರ, ಉತ್ತರಾಷಾಢ ನಕ್ಷತ್ರ. ಈ 3 ನಕ್ಷತ್ರಗಳಲ್ಲಿ ಯಾರು ಹುಟ್ಟಿರ್ತಾರೆ ಅವರು ಈ ಒಂದು ವರ್ಷ ಸ್ವಲ್ಪ ಸ್ಥಿಮಿತ ವರ್ತನೆಯನ್ನು ಮಾಡಿಕೊಂಡು ಜೀವನ ಮಾಡ್ತಕ್ಕಂಥದ್ದು ಒಳ್ಳೆಯದು. ಎಲ್ಲವೂ ಸ್ಥಿಮಿತದಲ್ಲಿದ್ದರೇ ಒಳ್ಳೆಯದು. ಯಾವುದು ಅತಿರೇಕಕ್ಕೆ ಹೋದರೂ ಒಳ್ಳೆಯದಲ್ಲ, ಅಥವಾ ಸೀದಾ ಸಾಧುವಾಗಿದ್ದರೂ ಒಳ್ಳೆಯದಲ್ಲ. ಹಾಗಾಗಿ ಕೃತ್ತಿಕಾ, ಉತ್ತರ, ಉತ್ತರಾಷಾಢ ನಕ್ಷತ್ರದವರಿಗೆ ಇದೊಂಥರ ಮಧ್ಯಮ ಕಾಲಘಟ್ಟದ ವರ್ಷ ಅಂತಂದರೆ ತಪ್ಪಾಗಲ್ಲ. ಆದರೂ ಕೃತ್ತಿಕಾ ನಕ್ಷತ್ರದ ಈ ವೃಷಭ ರಾಶಿನಲ್ಲಿ ಬರ್ತಕ್ಕಂತಹ ಏನು ಪಾದಗಳಿದ್ದಾವೆ, ಹಾಗಾಗಿ ಆ ಕೃತ್ತಿಕಾ 2, 3, 4ನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇದೊಂದು ಸುಭೀಕ್ಷಕರವಾದಂತಹ ಒಂದು ವರ್ಷ ಅಂತಂದರೆ ತಪ್ಪಾಗಲ್ಲ. ಪರ್ಟಿಕ್ಯುಲರ್ ಆಗಿ ಈ ಕೃತ್ತಿಕಾ ನಕ್ಷತ್ರದ 4ನೇ ಚರಣದವ್ರಿಗೆ ಭಾಳ ಸಂಪತ್ಪ್ರದವಾದಂತಹ ಒಂದು ವರ್ಷ. ಉತ್ತರ ನಕ್ಷತ್ರದವ್ರಿಗೆ ಗುರುಬಲ ಅಷ್ಟಕ್ಕಷ್ಟೇ ಇದ್ರೂ, ಅದರಲ್ಲೂ ಸಿಂಹರಾಶಿಯ ಉತ್ತರ ನಕ್ಷತ್ರ, ಅದರಲ್ಲೂ ಫಸ್ಟ್ ಪಾದ ಉತ್ತರ ನಕ್ಷತ್ರ ಏನು ಬರುತ್ತೆ ಅವ್ರಿಗೆ ಗುರುಬಲ ಇರ್ತದೆ. ಉತ್ತರ ನಕ್ಷತ್ರದ ಈ 2, 3, 4ನೇ ಚರಣದಲ್ಲಿ ಯಾರು ಹುಟ್ಟಿರ್ತಾರೆ ಅವ್ರಿಗೆ ಅಷ್ಟಾಗಿ ಗುರುಬಲ ಇರೋದಿಲ್ಲ, ಮಧ್ಯಮ ಗುರುಬಲ. ಬಟ್ ಉತ್ತರಾಷಾಢ ನಕ್ಷತ್ರದ 1ನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ವಿಶೇಷ ಅನುಗ್ರಹ ಕೊಡ್ತಕ್ಕಂತಹ ಒಂದು ಗುರುವಿನ ಬಲ. ಆದರೆ ಉತ್ತರಾಷಾಢ ನಕ್ಷತ್ರದ 2, 3, 4ನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಮಧ್ಯಮವಾದಂತಹ ಗುರುಬಲ, ಅದನ್ನು ಒಂದು 35-40% ಅಂತ ಹೇಳ್ಬೋದು. ಅಬ್ಬಬ್ಬ ಅಂದರೆ ಅದು ಒಂದು ರೀತಿ ಹೆಚ್ಚು ಕಡಿಮೆ ಮಧ್ಯಮ ಗುರುಬಲ. ಒಟ್ಟಾರೆ ಈ 3 ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ನೋಡಿ, ಈ ಏನಿದೆ ಈ 3 ನಕ್ಷತ್ರಗಳು, ಈ 3 ನಕ್ಷತ್ರಗಳನ್ನ ಆಳ್ತಕ್ಕಂಥ ಗ್ರಹ ರವಿ ಗ್ರಹ. ನೋಡಿ, ರವಿ ಗ್ರಹವೇ ಈ ವಿಶ್ವಾವಸು ನಾಮ ಸಂವತ್ಸರದ ರೂಲರ್. ಆದರೂ ಸಹ ರವಿ ಗ್ರಹ ನೋಡಿ ಇರತಕ್ಕಂತಹ ಒಂದು ಸಂದರ್ಭ ಏನಿದೆ, ಈ ಒಂದು ವರ್ಷಫಲದ ಸಂದರ್ಭದಲ್ಲಿ, ವರ್ಷಫಲವನ್ನು ನಿರೂಪಣೆ ಮಾಡೋ ಸಂದರ್ಭದಲ್ಲಿ ರವಿ ಇರತಕ್ಕಂಥದ್ದು ರಾಹುವಿನ ಜೊತೆ. ಹಾಗಾಗಿ ಈ ಕೆಟ್ಟ ಜನಗಳ ಒಂದು ಸಹವಾಸ, ಈ ಕೆಟ್ಟವರ ನಡುವೆ ಬದುಕ್ತಕ್ಕಂತಹ ಒಂದು ವನವಾಸ ನಿಜವಾಗ್ಲೂ ಅದು ಗೊತ್ತಿರೋರಿಗೆ ಗೊತ್ತಾಗೋದಿಲ್ಲ. ಎಷ್ಟೋ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ, ಈ ಜೊತೆಲೇ ಇರ್ತಾರೆ, ಯಾರೇನು ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ. ಆದರೆ ನೀವು ಭಗವಂತನಲ್ಲಿ ಕೇಳ್ಕೋಬೇಕಾಗಿರೋದು ಏನು ಗೊತ್ತಾ, ನೀವು ಯಾರ ನಡುವೆ ಬೇಕಾದರೂ ಇರಿ, ನಿಮ್ಮಲ್ಲಿ ಒಂದು ಸ್ಥಿಮಿತವಾದಂತಹ ಒಂದು ಬುದ್ಧಿ ಇರಬೇಕು, ಸ್ಥಿಮಿತವಾದಂತಹ ಜ್ಞಾನಮಟ್ಟ ಇರಬೇಕು. ಆವಾಗ ನೀವು ಎಷ್ಟೇ ಕೆಟ್ಟ ಜನಗಳ ನಡುವೆ ಬದುಕ್ತಾ ಇದ್ರೂ ಭಗವಂತ ನಿಮ್ಮನ್ನು ವಿವೇಚನಾತ್ಮಕವಾಗಿ ನಡ್ಸ್ಕೊಂಡು ಹೋಗ್ತಾ ಇರ್ತಾನೆ ವಿನಃ ಅದು ಎಲ್ಲೂ ಹಾಳಾಗೋದಕ್ಕೆ ಅವಕಾಶ ಆಗೋದಿಲ್ಲ. ಸೊ ಗೊತ್ತಾಗದೆ ಹೋದರೂ ಗೊತ್ತು ಮಾಡ್ಕೊಂಡು ನಡ್ಕೋಬೇಕು, ಅದೇ ಜೀವನ. ಹಾಗಾಗಿ ಕೃತ್ತಿಕಾ ನಕ್ಷತ್ರದವರು, ಉತ್ತರ ನಕ್ಷತ್ರದವರು, ಉತ್ತರಾಷಾಢ ನಕ್ಷತ್ರದವರು ಸಾಮಾನ್ಯವಾಗಿ ಈ ರವಿಯ ಒಂದು ವಿಶೇಷ ಅನುಗ್ರಹಕ್ಕೆ ಒಳಪಡಬೇಕು ಅಂದರೆ ತಾವು ಆದಿತ್ಯ ಹೃದಯಂ ಪಠನೆ ಮಾಡಿ ಎವ್ರಿಡೇ ಸೂರ್ಯೋದಯಕ್ಕೆ ಅನುಗುಣವಾಗಿ ಅಲ್ಲಿಂದ ಒಂದು 2 ಗಂಟೆ 27 ನಿಮಿಷದ ಒಳಗಡೆ ಯಾರು ಆದಿತ್ಯ ಹೃದಯವನ್ನು ಪಠನೆ ಮಾಡ್ತಾರೆ ಅವರಿಗೆ ಸಕಲ ಸಮೃದ್ಧಿ, ಸೌಖ್ಯ, ಸಂಪತ್ಪರಿತವಾದ ವಿಚಾರಗಳು ಎಲ್ಲವೂ ಸಹ ಸಿಗುತ್ತೆ. ಅದರಿಂದಾಗಿ ಅವರು ನೆಮ್ಮದಿಯಾಗಿ ಬದುಕ್ಬೋದು. ಹಾಗಾಗಿ ಈ ಕೃತ್ತಿಕಾ ನಕ್ಷತ್ರದವರು, ಉತ್ತರ ನಕ್ಷತ್ರದವರು, ಉತ್ತರಾಷಾಢ ನಕ್ಷತ್ರದವರು, ಈ 3 ನಕ್ಷತ್ರದವರಿಗೆ ಸೂರ್ಯ ಅಧಿದೇವತೆ. ಹಾಗಾಗಿ ಸೂರ್ಯನಾರಾಯಣ ಸ್ವಾಮಿ ದೇವರ ಆರಾಧನೆ, ಬಿಳಿ ಎಕ್ಕದ ಗಿಡಕ್ಕೆ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು, ಅದರಲ್ಲೂ ಭಾನುವಾರದ ದಿವಸ ಹಾಗೂ ಗುರುವಾರದ ದಿವಸ ನೋಡಿ, ನಿಮಗೆ ವಿಶೇಷವಾಗಿ ಆಗಿಬರ್ತಕ್ಕಂತಹ ಒಂದು ದಿವಸ ಗುರುವಾರ ಪರ್ಟಿಕ್ಯುಲರ್ಲಿ. ಅದರಲ್ಲೂ ಗುರುವಾರದಲ್ಲಿ ಯಾವತ್ತು ಈ ಉತ್ತರ ನಕ್ಷತ್ರ, ಉತ್ತರಾಷಾಢ ಅಥವಾ ಕೃತ್ತಿಕಾ ನಕ್ಷತ್ರ ಬರುತ್ತೆ ಅಂಥ ಸಂದರ್ಭದಲ್ಲಿ ಒಂದು ಹೋಗಿ ಈ ಒಂದು ಏನು ಬಿಳಿ ಎಕ್ಕದ ಗಿಡದ್ದು ಒಂದು ಸ್ಥಾನ ಇರುತ್ತೆ, ಆ ಸ್ಥಾನದಲ್ಲಿ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳಲ್ಲೂ ಬಿಳಿ ಎಕ್ಕದ ಗಿಡದ್ದು ಒಂದು ಸ್ಥಾನ ಖಂಡಿತವಾಗ್ಲೂ ಇರುತ್ತೆ. ಒಂದು ಕಟ್ಟೆ ಥರ ಮಾಡಿಟ್ಟಿರ್ತಾರೆ. ಸೊ ಆ ಕಟ್ಟೆನಲ್ಲಿ ಹೋಗಿ ಅಶ್ವತ್ಥ ಕಟ್ಟೆನಲ್ಲೇ ಇರ್ಬೋದು ಅಥವಾ ಸಪ್ರೇಟಾಗಿರ್ಬೋದು, ಸುತ್ತು ಒಂದು ಪ್ರದಕ್ಷಿಣೆ ಮಾಡ್ಕೊಂಡು ಬರ್ತಕ್ಕಂಥದ್ದು. 9 ಪ್ರದಕ್ಷಿಣೆ ಮಾಡೋದ್ರಿಂದ ಸಕಲ ಕಾರ್ಯ ಸಿದ್ಧಿ ಅಂತ ಶಾಸ್ತ್ರಗಳು ಹೇಳುತ್ತೆ. ಹಾಗಾಗಿ ಬಿಳಿ ಎಕ್ಕದ ಗಿಡಕ್ಕೆ 9 ಪ್ರದಕ್ಷಿಣೆಯನ್ನು ಮಾಡ್ಕೊಂಡು ಬರ್ತಕ್ಕಂಥದ್ದು ಸಕಲ ಕಾರ್ಯಸಿದ್ಧಿಯುತವಾದ ವಿಚಾರಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಆದಿತ್ಯ ಹೃದಯಂ ಪಠನೆ ಮಾಡಿ. ಗುರುವಾರ ಅಥವಾ ಈ ಭಾನುವಾರದಲ್ಲಿ ಯಾವಾಗ ಈ ನಕ್ಷತ್ರಗಳು ಬರುತ್ತೆ ಆ ನಕ್ಷತ್ರದ ದಿವಸ ತಾವು
ಎಲ್ಲಾದರೂ ಸೂರ್ಯನಾರಾಯಣ ಸ್ವಾಮಿ ದೇವರ ಒಂದು ದೇವಸ್ಥಾನಕ್ಕೆ ಹೋಗಿದ್ದು ಬನ್ನಿ. ಬೆಂಗಳೂರಿನಲ್ಲಿ ಭಾಳ ಹಳೆಯ ಒಂದು ವಿಶೇಷವಾದಂತಹ ಒಂದು ದೇವಸ್ಥಾನ ಇದೆ. ಹಳೆಯ ದೇವಸ್ಥಾನ ಕೃಷ್ಣಾರೆಡ್ಡಿ ಕಾಲೋನಿ ದೊಮ್ಲೂರಿನಲ್ಲಿ ಇರ್ತಕ್ಕಂಥದ್ದು. ಅಲ್ಲಿ ಸೂರ್ಯನಾರಾಯಣ ಸ್ವಾಮಿ ದೇವರ ಒಂದು ದಿವ್ಯ ಸಾನ್ನಿಧ್ಯ ಭಾಳ ಒಂದು ಅತ್ಯಂತ ಫಲಪ್ರದವಾಗಿ ಭಕ್ತರುಗಳ ಒಂದು ಸಂಕಷ್ಟಗಳನ್ನ ಹೋಗಲಾಡಿಸ್ತಕ್ಕಂತಹ ಒಂದು ರೀತಿಯಲ್ಲಿ ಭಗವಂತ ಅಲ್ಲಿ ಆಶೀರ್ವಾದವೂ ಮಾಡ್ತಾನೆ. ಹಾಗೆ ಅಲ್ಲಿ ಹೋಗಿದ್ದು ಬಂದವ್ರಿಗೆ ಒಂದಲ್ಲ ಒಂದು ರೀತಿ ಆ ಸ್ಪೆಷಲ್ ಅನುಗ್ರಹಗಳು ಅವನಿಂದ ಸಿಗೋದ್ರಿಂದ ಭಾನುವಾರದಲ್ಲಿ ಯಾವಾಗ ಈ ನಕ್ಷತ್ರಗಳು ಬರುತ್ತೆ ಅವತ್ತು ಹೋಗಿದ್ದು ಬನ್ನಿ. ನಿಮ್ಮ ಎಲ್ಲ ಅಪೇಕ್ಷೆಗಳು ಈಡೇರುತ್ತೆ. ಇಡೀ ವರ್ಷವೂ ಸಮೃದ್ಧಿಯುತವಾಗಿರುತ್ತೆ. ಮುಂದೆ ರೋಹಿಣಿ, ಹಸ್ತ, ಶ್ರವಣ. ನೋಡಿ, ರೋಹಿಣಿ, ಹಸ್ತ, ಶ್ರವಣ ಈ 3 ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರ ಒಂದು ಅಧಿಗ್ರಹ ಅಂದರೆ ಗ್ರಹಾಧಿಪತಿ ಚಂದ್ರಗ್ರಹ. ಎಸ್ಪೆಷಲಿ ರೋಹಿಣಿ ನಕ್ಷತ್ರ ವೃಷಭ ರಾಶಿಯವರಿಗೆ ಬಹಳ ವಿಶೇಷವಾದಂತಹ ಒಂದು ವರ್ಷ ಅಂತ ಹೇಳಿದ್ರು ಇದು ತಪ್ಪಾಗೋದಿಲ್ಲ. ಕಾರಣ ನೋಡಿ, ಅವರಿಗೆ ಶನಿ ಬಲ ಬಂದಿದೆ. 11ನೇ ಮೇಲೆ ಶನಿ, 2ನೇ ಮೇಲೆ ಗುರು ಬರ್ತಾ ಇದೆ. ಮೇ 14ರಿಂದ ದ್ವಿತೀಯದಲ್ಲಿ ಗುರು, ಲಾಭಸ್ಥಾನದಲ್ಲಿ ಶನಿ ಆಲ್ರೆಡಿ ಬಂದಾಯಿತು. ಹಾಗಾಗಿ ಏನು ಈ ವೃಷಭ ರಾಶಿಯವರಿಗೆ ಪಾಪ ಇಷ್ಟೆಲ್ಲ ಒಂದು ವರ್ಷಗಳ ಕಾಲ ಒಂದಲ್ಲ ಒಂದು ರೀತಿ ಸಂದಿಗ್ಧ ಪರಿಸ್ಥಿತಿ, ಕಷ್ಟಕರವಾದ ವಾತಾವರಣಗಳನ್ನ ಅಥವಾ ಕುಟುಂಬದಲ್ಲಿ ಏನೋ ಒಂದು ರೀತಿಯಾದಂತಹ ಒಂದು ಜರ್ಜರಿತವಾದಂತಹ ಸಂದರ್ಭಗಳನ್ನ ಅವರೇನು ಎದುರು ನೋಡಿದ್ರು ಅದಕ್ಕೆಲ್ಲ ಪೂರ್ಣ ವಿರಾಮ ಸಿಗ್ತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ. ಹಾಗಾಗಿ ವೃಷಭ ರಾಶಿ ರೋಹಿಣಿ ನಕ್ಷತ್ರ ಪರ್ಟಿಕ್ಯುಲರ್ಲಿ ಗುರುವಿನ ಬಲ, ಶನಿಯ ಬಲ, ಫ್ಯಾಂಟಾಸ್ಟಿಕ್ ಟೈಮ್ ಲೈನ್, ಫ್ಯಾಂಟಾಸ್ಟಿಕ್ ಇಯರ್, ವಿಶ್ವಾವಸುನಾಮ ಸಂವತ್ಸರ. ಹಾಗಾಗಿ ನಿಮಗೆ ಸಾಕಷ್ಟು ಯಾತ್ರೆಗಳನ್ನು ಮಾಡ್ತಕ್ಕಂಥ ಸುಯೋಗ, ಹಾಗೆ ಮನೆಗಳಲ್ಲಿ ಅತ್ಯಂತ ಶುಭಪ್ರದವಾದಂತಹ ಒಂದು ಕಾರ್ಯಗಳು ನೆರವೇರತಕ್ಕಂತಹ ಒಂದು ಸಂದರ್ಭ. ಹಾಗಾಗಿ ಶುಭ ಕಾರ್ಯಗಳೆಲ್ಲ ಸರಾಗವಾಗುತ್ತೆ. ನಿಮ್ಮ ಮನೆ ದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ. ರೋಹಿಣಿ ನಕ್ಷತ್ರದವರಿಗೆ ಭಾಳ ವಿಶೇಷವಾದಂತಹ ಒಂದು ಕಾಲಮಾನ. ಹಾಗಾಗಿ ಈ ಪೌರ್ಣಮಿ ದಿವಸ ನೀವು ಫಾಸ್ಟಿಂಗ್ ಮಾಡೋದನ್ನ ಮರಿಬೇಡಿ. ನಿಮಗೆ ಆರೋಗ್ಯವೂ ಸಹ ಸಿದ್ಧಿಯಾಗುತ್ತೆ. ಆರೋಗ್ಯದ ವಿಚಾರದಲ್ಲಿ ಪರ್ಟಿಕ್ಯುಲರ್ ಆಗಿ ನಿಮಗೆ ಒಂದು ಮನಸ್ಸಿನ ಅಂತಃಶಕ್ತಿ ಏನು ಜಾಸ್ತಿ ಇರುತ್ತೆ, ಅದರಿಂದಾಗಿ ಆ ಸೌಂಡ್ ಮೈಂಡ್ ಅಂತಕ್ಕಂಥದ್ದು ಚೆನ್ನಾಗಿರೋದ್ರಿಂದ ಯು ವಿಲ್ ಬಿ ಆಲ್ವೇಸ್ ಹ್ಯಾವಿಂಗ್ ದಿ ಸೌಂಡ್ ಹೆಲ್ತ್ ಆಲ್ಸೋ. ಆದರೆ ಕೆಲವೊಂದು ಸಂದರ್ಭ ವಯೋಸಹಜವಾದಂತಹ ಲಕ್ಷಣಗಳು, ಕಾಯಿಲೆ ಕಸಾಲೆಗಳು ಬರ್ತಕ್ಕಂಥ ಸಾಧ್ಯತೆ ಎಲ್ಲರಿಗೂ ಇದ್ದಂತೆ ತಮಗೂ ಇದ್ದೇ ಇರುತ್ತೆ. ಹಾಗಾಗಿ ತಾವು ಶನೇಶ್ಚರನ ಒಂದು ಬಲ ವಿಶೇಷವಾಗಿರ್ತಕ್ಕಂಥ ಕಾರಣ ನೀವು ಮತ್ತೆ ಶನಿವಾರದೊತ್ತು ಶನೇಶ್ವರನಿಗೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬನ್ನಿ. ಇನ್ನು ಆಯುಷ್ಯವು ಸಹ ಅಭಿವೃದ್ಧಿ ಆಗುತ್ತೆ, ಆರೋಗ್ಯವೂ ಸಹ ಉತ್ತಮವಾದ ರೀತಿಯಲ್ಲೇ ಇರುತ್ತೆ. ಒಟ್ಟಾರೆ ತಾವು ಅಂದ್ಕೊಂಡಿದ್ದಂತಹ ಸಕಲ ಕಾರ್ಯಗಳು ನೆರವೇರ್ತಕ್ಕಂತಹ ಒಂದು ಸುಭೀಕ್ಷಯುತವಾದಂತಹ ಒಂದು ಕಾಲಘಟ್ಟ ಅಂತಂದರೆ ಅದು ವಿಶ್ವಾವಸುನಾಮ ಸಂವತ್ಸರ. ಹಾಗೆ ಈ ಹಸ್ತ ನಕ್ಷತ್ರ ಕನ್ಯಾ ರಾಶಿ ಏನು ಬರುತ್ತೆ, ಹಸ್ತ ನಕ್ಷತ್ರದವ್ರಿಗೆ ಈ ಒಂದು ವಿಶ್ವಾವಸುನಾಮ ಸಂವತ್ಸರ ಸಾಮಾನ್ಯವಾಗಿ ಮಧ್ಯಮ ಫಲಗಳನ್ನು ಎದುರು ನೋಡೋ ಥರ ಆಗುತ್ತೆ. ಕಾರಣ ಯಾಕಪ್ಪ ಅಂತಂದರೆ ನೋಡಿ, ಸಂವತ್ಸರದ ಈ ಸಂದರ್ಭದಲ್ಲಿ ಈ ಜನ್ಮದಲ್ಲಿ ಕೇತು ಇರ್ತಕ್ಕಂಥದ್ದು ಇನ್ನೂ ಬಿಡುಗಡೆ ಆಗಿಲ್ಲ ತಮಗೆ. ಹಾಗಾಗಿ ಈ ಸಹಜವಾಗಿಯೇ ಇರುತ್ತೆ, ಏನೋ ಒಂದು ರೀತಿಯಾದಂತಹ ವ್ಯಾಕುಲತೆ ಇರುತ್ತೆ, ಮನಕ್ಲೇಶ ಇರುತ್ತೆ. ಇದೆಲ್ಲ ನಿವಾರಣೆ ಆಗೋದಕ್ಕೆ ಸಮಯ ಬೇಕಾಗ್ತದೆ. ಹೆಚ್ಚು ಕಡಿಮೆ ಈ ಜೂನ್ ಮಾಸ ಏನು ಬರುತ್ತೆ, ಈ ವೈಶಾಖ ಮಾಸದ ದ್ವಿತೀಯಾರ್ಧ ಅಥವಾ ಈ ಜ್ಯೇಷ್ಠ ಮಾಸದ ಪ್ರಥಮಾರ್ಧದ ಸಂದರ್ಭದಲ್ಲಿ ಸಹಜವಾಗಿಯೇ ನಿಮಗೆ ಒಂದು ನಿರಾಳಯುತವಾದಂತಹ ಸಂದರ್ಭಗಳು ಎದುರು ನೋಡೋ ಥರ ಆಗುತ್ತೆ. ಒಟ್ಟಾರೆ ಈ ವರ್ಷ ಸ್ವಲ್ಪ ಮಧ್ಯಮ ಮಟ್ಟದಲ್ಲಿದ್ದರೂ ನಿಮ್ಮ ಒಂದು ಅಪೇಕ್ಷಿತವಾದ ಕೆಲಸಗಳು ಒಂದಲ್ಲ ಒಂದು ರೀತಿ ಸಕಾರಾತ್ಮಕವಾಗಿ ನಡೆಯೋದಕ್ಕೆ ಒಂದು ಕಾರಣ ಏನಪ್ಪ ಅಂತಂದರೆ ಈ ಗುರುವಿನ ಒಂದು 10ನೇ ಮನೆಯಲ್ಲಿ ಇರ್ತಕ್ಕಂತಹ ಒಂದು ಸ್ಥಿತಿ. ಹಾಗಾಗಿ ನಿಮ್ಮ ರಾಶಿಯಿಂದ 10ನೇ ಮನೆಯಲ್ಲಿ ಗುರು ಇರ್ತಕ್ಕಂಥ ಕಾರಣ ಪುಣ್ಯ ಕಾರ್ಯಗಳನ್ನ ಮಾಡಿ ಸಂಪತ್ಪ್ರದವಾದ ವಿಚಾರಗಳಿಗೆ ತಾವು ಯಾವತ್ತು ಮನಸ್ಸು ಮಾಡಬೇಕು. ಸೊ ದಾನ ಧರ್ಮ ಮಾಡ್ತಕ್ಕಂಥದ್ದು, ಇಲ್ಲದೇ ಇದ್ದಂಥವ್ರಿಗೆ ದಾನ ಧರ್ಮ ಮಾಡಿ, ಸತ್ಕಾರ್ಯದಲ್ಲಿ ನಿಮಗೆ ನೀವು ಯಾವುದೇ ವಿಧವಾದ ಕೆಲಸದಲ್ಲಿ ತೊಡಕೊಂಡ್ರೂ ಖಂಡಿತವಾಗ್ಲೂ ಅದು ನಿಮಗೆ ವಿಶೇಷವಾದ ಫಲವನ್ನು ಮತ್ತೆ ವಾಪಸ್ ನಿಮ್ಗೆ ತಂದು ಕೊಟ್ಟೇ ಕೊಡುತ್ತೆ. ಈ ಸಂದರ್ಭದಲ್ಲಿ ತಾವು ಗುರುವಿನ ಸದನುಗ್ರಹಕ್ಕೆ ಪಾತ್ರರಾಗಬೇಕು ಅಂತಂದರೆ ಇಲ್ಲದೇ ಇದ್ದಂಥ ವ್ಯಕ್ತಿಗಳಿಗೆ ಸ್ವಲ್ಪ ದಾನ ಧರ್ಮ ಮಾಡಿ, ನಿಮ್ಮ ಹತ್ರ ಈ ಭಗವಂತ ಕೊಟ್ಟಿದ್ದಾನ, ಇಲ್ಲದೇ ಇದ್ದವ್ರಿಗೆ
ಕೊಡಿ. ಇದ್ದವ್ರು ಕೊಟ್ಟರೆ ಪ್ರಯೋಜನ ಇಲ್ಲ, ಇಲ್ಲದೇ ಇದ್ದವ್ರು ಕೊಟ್ಟ ನೆನೆಸ್ಕೊತಾರೆ. ಹಾಗಾಗಿ ಹಸ್ತ ನಕ್ಷತ್ರದವರು ದಾನ ಧರ್ಮಗಳನ್ನ ಮಾಡಿ, ಮಠಮಾನ್ಯಗಳಿಗೆ ದಾನ ಧರ್ಮಗಳನ್ನ ಮಾಡಿ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ಅನ್ನದಾನಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂತಹ ವಿಶೇಷತೆ ಖಂಡಿತವಾಗ್ಲೂ ತಾವು ಮಾಡಿದ್ದೇ ಆದರೆ ನಿಮಗೆ ಊರ್ಜಿತವಾದ ಫಲ, ವಿಶೇಷವಾದ ಫಲ ಪ್ರಾಪ್ತವಾಗ್ತಕ್ಕಂಥದ್ದು ನಿಮ್ಮ ಇಷ್ಟಾನುಸಾರ ಅದು ಶತಸಿದ್ಧ. ಹಾಗೆ ಶ್ರವಣ ನಕ್ಷತ್ರದವರಿಗೆ ಈ ಒಂದು ಸಂದರ್ಭದಲ್ಲಿ ಈ ಶನಿಯ ಒಂದು ಪೂರ್ಣ ಬಲ, ಸಕಾರಾತ್ಮಕವಾದ ಬಲ, ಇಷ್ಟು ವರ್ಷ ಪಾಪ ಸಾಡೆ ಸಾತಿಯ ಒಂದು ಸಂದರ್ಭದಿಂದ ತಾವು ವಿಮುಕ್ತರಾಗ್ತಾ ಇದ್ದೀರಿ. 7.5 ವರ್ಷದ ಶನಿಯ ಪ್ರಭಾವದಿಂದ ತಾವು ಬಿಡುಗಡೆಯನ್ನು ಹೊಂದ್ತಾ ಇದ್ದೀರಿ. ಒಟ್ಟಾರೆ ಶ್ರವಣ ನಕ್ಷತ್ರದವರಿಗೆ ಈ ಒಂದು ಸಂದರ್ಭ ಶನಿಯ ಒಂದು ಸಕಾರಾತ್ಮಕವಾದ ಪ್ರಭಾವದಿಂದ ಹಿಂದೆ ಮಾಡಿದಂತಹ ತಪ್ಪುಗಳ ಅವಲೋಕನ ಮಾಡಿಕೊಂಡು ಮುಂದೆ ಆ ತಪ್ಪುಗಳು ಮತ್ತೆ ಮರುಕಳಿಸದೇ ಇರೋ ಥರ ಯಾವ ರೀತಿ ತಾವು ನಡ್ಕೊಂಡು ಹೋಗ್ತೀರಿ, ಅದ್ರ ಬೇಸಿಸ್ ಮೇಲೆ ಭಗವಂತ ನಿಮಗೆ ಒಳ್ಳೇದು ಮಾಡ್ತಾನೆ. ಹಾಗಾಗಿ ಗುರುಬಲ ತಕ್ಕಮಟ್ಟಿಗಿದ್ರೂ ಸಹ ಅಷ್ಟಾಗಿ ಆ ಷಷ್ಠ ಸ್ಥಾನದ ಗುರು ನಿಮ್ಗೇನು ಫಲ ಅನ್ಕೊಂಡಿದ್ದ ಸಮಯ ಕೊಡದೆ ಹೋದ್ರೂ ಎಲ್ಲೋ ಒಂದು ಕಡೆ ಶನಿಯ ಒಂದು, ನಿಮ್ಮ ರಾಶ್ಯಾಧಿಪತಿ ಶನಿಯ ಒಂದು ಬಲ ಚೆನ್ನಾಗಿರೋದ್ರಿಂದ ಜೀವನ ಯಾವುದೇ ಒಂದು ಒಡಕು ತೊಡಕುಗಳಿಲ್ಲದೆ ನಡ್ಕೊಂಡು ಹೋಗುತ್ತೆ. ಎಲ್ಲೋ ಒಂದು ಕಡೆ ಏರುಪೇರು ಬಂದ್ರೂ ಅದನ್ನು ಸರಿ ಮಾಡ್ಕೋಬೇಕು ಅಂತಂದರೆ ದತ್ತಾತ್ರೇಯ ಸ್ವಾಮಿ ದೇವರ ಸನ್ನಿಧಿಗೆ ಹೋಗಿದ್ದು ಬನ್ನಿ. ಗಾಣಗಾಪುರ ದತ್ತಾತ್ರೇಯ ಸ್ವಾಮಿ ದೇವರ ಸನ್ನಿಧಿ ವಿಶೇಷವಾದಂತಹ ಒಂದು ಫಲಗಳನ್ನು ತಮ್ಮ ಒಂದು ಅಂದುಕೊಂಡಂತಹ ಒಂದು ಇಷ್ಟಾರ್ಥವನ್ನು ಸಿದ್ಧಿಯಾಗಿಸ್ಲಿಕ್ಕೆ ಆ ಒಂದು ಭಗವಂತನ ಅನುಗ್ರಹ ಖಂಡಿತವಾಗ್ಲೂ ಬೇಕಾಗ್ತದೆ. ಹಾಗಾಗಿ ತಮ್ಮ ಇಷ್ಟಾರ್ಥ ಸಿದ್ಧಿಯಾಗಲಿಕ್ಕೆ ಗಾಣಗಾಪುರ ದತ್ತಾತ್ರೇಯ ಸ್ವಾಮಿ ದೇವರ ಸನ್ನಿಧಿಗೆ ಸೋಮವಾರದ ದಿವಸ ಅಥವಾ ಗುರುವಾರದ ದಿವಸ ತಾವು ಹೋಗಿದ್ದು ಬನ್ನಿ, ಅಥವಾ ಪೌರ್ಣಮಿ ದಿವಸ ಹೋಗಿದ್ದು ಬನ್ನಿ. ಖಂಡಿತವಾಗ್ಲೂ ಶ್ರವಣ ನಕ್ಷತ್ರ, ಹಸ್ತ ನಕ್ಷತ್ರ ಹಾಗೂ ರೋಹಿಣಿ ನಕ್ಷತ್ರ 3 ನಕ್ಷತ್ರದವರೆಗೂ ವಿಶೇಷವಾದಂತಹ ಒಂದು ಫಲ, ಎಲ್ಲ ವಿಧವಾಗಿಯೂ ಸಹ ಅನುಕೂಲಗಳು ಖಂಡಿತವಾಗಿಯೂ ಈ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಅದು ಜರುಗುತ್ತೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಖಂಡಿತವಾಗ್ಲೂ ಇಷ್ಟಪಡ್ತೀನಿ. ಹಾಗೆ ಒಂದು ವಿಧವಾದಂತಹ ಪ್ರಾರ್ಥನೆಯನ್ನು ತಾವು ಮಾಡ್ಕೋಬೇಕಾದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ. ಯಾವತ್ತೂ ಗುರು ಸಾನ್ನಿಧ್ಯಕ್ಕೆ ಹೋದಾಗ ನೀವು ಸಂಕಲ್ಪ ಮಾಡ್ಕೋಬೇಕು, ನನಗೆ ಅದು ಕೊಡಪ್ಪ ಇದು ಕೊಡಪ್ಪ ಅಂತ ಕೇಳ್ಕೋಬಾರ್ದು. ಯಾಕೆಂದರೆ ಗುರು ಒಂದು ಸಲ ಅಭಯ ಕೊಟ್ಟರೆ ಎಲ್ಲವೂ ದೊರಕುತ್ತೆ. ಹಾಗಾಗಿ ಗುರುವಿನ ಸಾನ್ನಿಧ್ಯಕ್ಕೆ ಹೋಗೋದನ್ನ ಮರಿಬೇಡಿ. ಗುರುವಾರದ ದಿವಸ ಅಥವಾ ಸೋಮವಾರದ ದಿವಸ ಗುರು ಸಾನ್ನಿಧ್ಯಕ್ಕೆ ಭೇಟಿ ಕೊಡ್ತಕ್ಕಂಥದ್ದು, ಗುರುವಿನ ಶ್ರೀ ಕ್ಷೇತ್ರಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು. ಅದರಲ್ಲೂ ನೋಡಿ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಗುರು ರಾಘವೇಂದ್ರ ಸ್ವಾಮಿ ದೇವರ ಒಂದು ಆರಾಧನಾ ಮಹೋತ್ಸವ ನಡೆಯುತ್ತೆ. ದಯವಿಟ್ಟು ರೋಹಿಣಿ ನಕ್ಷತ್ರದವರಾಗಲಿ, ಹಸ್ತ ನಕ್ಷತ್ರದವರಾಗಲಿ ಅಥವಾ ಶ್ರವಣ ನಕ್ಷತ್ರದವರಾಗಲಿ ಆ ಒಂದು ಆರಾಧನಾ ಮಹೋತ್ಸವಕ್ಕೆ ಆದಷ್ಟು ತಾವು ಸಮಯ ಮಾಡಿಕೊಂಡು ಹೋಗಿದ್ದು ಬರೋದಕ್ಕೆ ಒಂದು ಈಗಲೇ ಸಂಕಲ್ಪ ಮಾಡಿಕೊಂಡು ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಸಹ ಒಂದು ದೇವರ ದರ್ಶನವನ್ನು ಮಾಡಿಕೊಂಡು ಗುರುವಿನ ಒಂದು ಸಾನ್ನಿಧ್ಯಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಆ ಒಂದು ಆಶೀರ್ವಾದವನ್ನು ತಾವು ಪಡ್ಕೊಂಬಂದರೆ ಸಾಕು. ನಿಮ್ಮ ಜೀವನ ಖಂಡಿತವಾಗ್ಲೂ ಬರೀ ವಿಶ್ವಾವಸುನಾಮ ಸಂವತ್ಸರದಲ್ಲೇ ಅಲ್ಲ, ಎಲ್ಲ ವರ್ಷಗಳಲ್ಲೂ ಸಹ ನಿಮಗೆ ಆ ಒಂದು ಏಳಿಗೆಯುತವಾದ ಲಕ್ಷಣಗಳು, ಪ್ರಗತಿಯುತವಾದ ಲಕ್ಷಣಗಳು ಖಂಡಿತವಾಗ್ಲೂ ತಾವು ಕಾಣೋ ಥರ ಆಗುತ್ತೆ. ಭಗವಂತನ ಅನುಗ್ರಹ, ಅದರಲ್ಲೂ ಗುರುವಿನ ಅನುಗ್ರಹದಿಂದ ನೀವು ಸುಖವಾಗಿದ್ದೇ ಇರ್ತೀರಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಂದೆ ಮೃಗಶಿರ, ಚಿತ್ತ, ಧನಿಷ್ಠ ನೋಡಿ, ಈ ಸೆಟ್ನಲ್ಲಿ ಬರ್ತಕ್ಕಂಥ ಈ 3 ನಕ್ಷತ್ರಗಳನ್ನು ಆಳ್ತಕ್ಕಂಥ ಗ್ರಹ ಕುಜಗ್ರಹ. ಕುಜಗ್ರಹದ ಪ್ರಭಾವ ವಿಶೇಷವಾಗಿ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಸಾಮಾನ್ಯವಾಗಿ ಪುಣ್ಯಪ್ರದವಾದ ಫಲವನ್ನು ಕೊಡೋ ಥರ ಇದೆ. ಹಾಗಾಗಿ ಈ ನಕ್ಷತ್ರದಲ್ಲಿ ಯಾರ್ಯಾರು ಹುಟ್ಟಿದಿರಿ, ಮೃಗಶಿರ, ಚಿತ್ತ, ಧನಿಷ್ಠ ಈ 3 ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರು ಪುಣ್ಯವಂತಿಕೆಯ ಲೆಕ್ಕಾಚಾರದಲ್ಲಿ ನಿಮ್ಮ ಜೀವನವನ್ನು ಸಾಗಿಸ್ಬೋದು. ಹಿಂದೆ ನೀವು ಮಾಡ್ಕೊಂಬಂದಿರೋ ಪುಣ್ಯದ ಫಲಗಳ ರಿಸಲ್ಟನ್ನು ನೀವು ಅದರ ಫಲವನ್ನು ತಿನ್ನೋದ್ರಲ್ಲಿ ಖಂಡಿತವಾಗ್ಲೂ ತಮಗೆ ಭಗವಂತ ವಿಶೇಷವಾಗಿ ಅನುಗ್ರಹಿಸ್ತಾನೆ, ಅದರಲ್ಲಿ ಬೇರೋದು ಮಾತಿಲ್ಲ. ಹಾಗಾಗಿ ಪುಣ್ಯಪ್ರದವಾದ ವಿಚಾರಗಳು ತಮಗೆ ತಮ್ಮ ಜೀವನದಲ್ಲಿ ಆ ಒಂದು ಅದರ ಫಲಗಳು ಲಭ್ಯವಾಗಿ ಸುಖವಾಗಿ ಇರೋ ಥರ ಆಗುತ್ತೆ. ಆದರೂ ಈ ದೃಷ್ಟಿಯ ಒಂದು ವಿಚಾರ, ಜನಗಳ ದೃಷ್ಟಿ, ಸೊ ಕೆಲವೊಬ್ಬರು ಎಲ್ಲ ಜನಗಳ ದೃಷ್ಟಿನೂ ಕೆಟ್ಟದಾಗಿರೋದಿಲ್ಲ. ಕೆಲ ಜನಗಳ ದೃಷ್ಟಿಯಿಂದ ಮರನೇ ಸಹ ಒಂದು ರೀತಿ ಒಡೆದೋಗ್ತದೆ ಅಂತ ಹೇಳ್ತಾರೆ. ಅಂದರೆ ಆ ಮರದ ದೃಷ್ಟಿ ಬಿದ್ದರೆ ಮರನೇ ಸಹ ಸೀಳು ಬಿಡ್ಬೋದು, ಅಷ್ಟರ ಮಟ್ಟಿಗಿರುತ್ತೆ ಜನಗಳ ದೃಷ್ಟಿ ಅಂತ ಹೇಳ್ತಾರೆ. ಹಾಗಾಗಿ ತಾವು ಅಮಾವಾಸ್ಯೆ ದಿವಸ ಶಿವನ ಆರಾಧನೆ ಮಾಡ್ತಕ್ಕಂಥದ್ದು ಅಥವಾ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತಕ್ಕಂಥದ್ದನ್ನ ಮರಿಬೇಡಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಮೃಗಶಿರ, ಚಿತ್ತ, ಧನಿಷ್ಠ ನಕ್ಷತ್ರದಲ್ಲಿ ಹುಟ್ಟಿರುವಂಥ 3 ಜನಗಳಿಗೂ ಇದೊಂದು ಪುಣ್ಯಪ್ರದವಾದ ವರ್ಷ. ಹಾಗಾಗಿ ಪುಣ್ಯ ಕಾರ್ಯಗಳನ್ನ ಮಾಡಿ, ಪುಣ್ಯ ಕ್ಷೇತ್ರಗಳಿಗೆ ದರ್ಶನ ಮಾಡಿ,
ನೀವು ಕಾಶಿ ವಿಶ್ವೇಶ್ವರನ ದರ್ಶನ ಮಾಡ್ತಕ್ಕಂಥದ್ದು ಕ್ಷೇಮ. ಯಾರು ಅಂತಂದರೆ ಮೃಗಶಿರ ನಕ್ಷತ್ರದವರು, ಹಾಗೆ ಚಿತ್ತಾ ನಕ್ಷತ್ರದವರು ಮಹಾಕಾಳೇಶ್ವರನ ದರ್ಶನ ಮಾಡ್ತಕ್ಕಂಥದ್ದು ಖಂಡಿತವಾಗ್ಲೂ ಒಳ್ಳೆಯದು. ಈ ಧನಿಷ್ಠ ನಕ್ಷತ್ರದವರು ಎಸ್ಪೆಷಲಿ ಈ ರಾಮೇಶ್ವರನ ದರ್ಶನದಿಂದಾಗಿ ವಿಶೇಷವಾದಂತಹ ಫಲಗಳನ್ನು ಖಂಡಿತವಾಗ್ಲೂ ಎದುರು ನೋಡ್ಬೋದಾಗಿದೆ. ಬುಧವಾರದ ದಿವಸ ಅಥವಾ ಶನಿವಾರದ ದಿವಸ ರಾಮೇಶ್ವರನ ದರ್ಶನ ಮಾಡಿ, ರಾಮೇಶ್ವರಂಗೆ ಹೋಗಿ ರಾಮೇಶ್ವರನ ದರ್ಶನ ಮಾಡಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಅಥವಾ ಅಷ್ಟು ದೂರ ಹೋಗ್ಲಿಕ್ಕೆ ಕಷ್ಟ ಆಗುತ್ತಪ್ಪ, ಏನು ಮಾಡೋದು, ನಮಗೆ ಸಮಯದ ಅಭಾವ ಇದೆ ಅಂತ ಹೇಳ್ತಕ್ಕಂಥವರು ತಾವು ಬೆಂಗಳೂರಿನಲ್ಲಿ ಹಲಸೂರಿನಲ್ಲಿ ಒಂದು ಸೋಮೇಶ್ವರನ ದೇವಸ್ಥಾನ ಇದೆ, ಅಲ್ಲಿಗಾದರೂ ಹೋಗಿದ್ದು ಬನ್ನಿ. ಪ್ರತಿ ಸೋಮವಾರ ಆದರೂ ಸರಿ ಅಥವಾ ಬುಧವಾರ ಆದರೂ ಸರಿ ಅಥವಾ ಶನಿವಾರ ಆದರೂ ಸರಿ ಭಾಳ ವಿಶೇಷವಾಗಿ ಅಲ್ಲಿ ಪೂಜೆ ಪುನಸ್ಕಾರಗಳು ಆಗ್ತಕ್ಕಂಥದ್ದು. ಖಂಡಿತವಾಗ್ಲೂ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಅಲ್ಲಿ ಹೋಗಿದ್ದ ಕ್ಷೇತ್ರ ದರ್ಶನ ಮಾಡ್ಕೊಂಡು ಬಂದಂತಹ ಒಂದು ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗೇ ಆಗುತ್ತೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆ ಮೃಗಶಿರ, ಚಿತ್ತ, ಧನಿಷ್ಠ ನಕ್ಷತ್ರದವರ ಈ ಒಂದು ವರ್ಷ ಭವಿಷ್ಯದ ಒಂದು ಫಲಗಳು ಭಾಳ ವಿಶೇಷವಾಗಿವೆ. ಒಟ್ಟಾರೆ ದೈವಬಲ ತಮ್ಮದಂತೂ ಆಗಿದೆ. ದೈವಬಲದಿಂದ ತಮಗೆ ಎಲ್ಲವೂ ಸಹ ಸಿಗುತ್ತೆ. ಮುಂದೆ ಆರಿದ್ರ, ಸ್ವಾತಿ, ಶತಭಿಷ. ಆರಿದ್ರ ನಕ್ಷತ್ರ ಮಿಥುನ್ ರಾಶಿಯಲ್ಲಿ ಬರ್ತಕ್ಕಂಥದ್ದು, ಸ್ವಾತಿ ನಕ್ಷತ್ರ ತುಲಾ ರಾಶಿಯಲ್ಲಿ ಬರ್ತಕ್ಕಂಥದ್ದು, ಹಾಗೆ ಶತಭಿಷ ನಕ್ಷತ್ರ ಕುಂಭ ರಾಶಿಯಲ್ಲಿ ಬರ್ತಕ್ಕಂಥದ್ದು. ಒಟ್ಟಾರೆ ಈ ಮೂರು ನಕ್ಷತ್ರಗಳ ಈ ಒಂದು ಸೆಟ್ ಏನಿದೆ, ಈ ಮೂರು ನಕ್ಷತ್ರಗಳನ್ನು ಆಳ್ತಕ್ಕಂತಹ ಒಂದೇ ಗ್ರಹ ಅದು ರಾಹು ಗ್ರಹ. ಹಾಗಾಗಿ ರಾಹು ಗ್ರಹದ ಆಧಿಪತ್ಯಕ್ಕೆ ಒಳಪಡ್ತಕ್ಕಂತಹ ಈ ನಕ್ಷತ್ರದವರು, ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಆರಿದ್ರ ನಕ್ಷತ್ರದವರಿಗೆ ಜನ್ಮಗುರು ಮೇ 14ನೇ ತಾರೀಕು ನಂತರ. ಹಾಗಾಗಿ ಜನ್ಮಗುರೋ ನರೋ ದುಃಖಂ ಅಂತ ಹೇಳುವಂತಹ ಒಂದು ವಿಷಯ ಏನಿದೆ, ಅದ್ರ ಮೂಲಕ ನಾವು ಮಾತಾಡೋದಾದರೆ ಅದ್ರ ಪ್ರಕಾರವಾಗಿ ಅವರಿಗೆ ಈ ಒಂದು ದುಃಖ ತಪ್ತ ಸಂದರ್ಭಗಳು ಎದುರಾಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ದುಃಖವನ್ನು ನಾಶಪಡಿಸುವಂತಹ ಶಕ್ತಿ ಇರತಕ್ಕಂಥದ್ದು ಯಾರಿಗಪ್ಪ ಅಂತಂದರೆ ಅದು ದುರ್ಗಾದೇವಿಗೆ. ಹಾಗಾಗಿ ದುರ್ಗಾದೇವಿಯ ಉಪಾಸನೆ ಮಾಡಿ ದುರ್ಗಾ ಸಪ್ತಶತಿಯ ಒಂದು ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಎಸ್ಪೆಷಲಿ ಶುಕ್ರವಾರದಿಂದ ಶುರು ಮಾಡಿ 13 ದಿನಗಳ ಕಾಲ ಎವ್ರಿಡೇ ಒಂದೊಂದು ಅಧ್ಯಾಯ ಓದ್ತಕ್ಕಂಥದ್ದು ಭಾಳ ಒಳ್ಳೆಯದು. ಅಥವಾ ಸಾಧ್ಯವಾಗುತ್ತೆ, ಏನು ತೊಂದರೆ ಇಲ್ಲ ಅಂತ ಹೇಳ್ತಕ್ಕಂಥವ್ರು ಒಂದೇ ದಿವಸ ಓದ್ತಾರೆ. ಆದರೆ ಸಾಮಾನ್ಯರಿಗೆ ಪಾಪ ಅದು ಕಷ್ಟ ಸಾಧ್ಯ, ಅಷ್ಟು ಸುಲಭ ಅಲ್ಲ. ಹಾಗಾಗಿ ಪ್ರತಿನಿತ್ಯ ಒಂದೊಂದು ಅಧ್ಯಾಯ ಓದ್ತಕ್ಕಂಥದ್ದು ಒಳ್ಳೆಯದು. ಆರಿದ್ರ ನಕ್ಷತ್ರದವರು ಎಲ್ಲ ಒಂದು ವಿಧವಾಗಿ ಭಗವಂತ ಅವರಿಗೆ ಅನುಕೂಲಗಳೆಲ್ಲ ಆಗಬೇಕು ಅಂತಂದರೆ ಅವರು ಈ ಕಟೀಲ್ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಅಥವಾ ಮಂದಾರ್ತಿಯಲ್ಲಿ ಇರ್ತಕ್ಕಂತಹ ದೇವಿ ಕ್ಷೇತ್ರ, ಈ ಎರಡೂ ಕ್ಷೇತ್ರಗಳಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ಆರಿದ್ರ ನಕ್ಷತ್ರದವರು ಪರ್ಟಿಕ್ಯುಲರ್ ಆಗಿ ಈ ದುರ್ಗಾದೇವಿಯ ಒಂದು ಆರಾಧನೆ ಮಾಡ್ತಕ್ಕಂಥ ಮೂಲಕ ತಾವು ತಮ್ಮ ಯಾವುದೇ ಒಂದು ಅಪೇಕ್ಷಿತ ಫಲಗಳನ್ನ ಪಡ್ಕೋಬೋದು. ಎಲ್ಲವೂ ಸಹ ಸುಭಿಕ್ಷತೆಯಿಂದ ಸಾಗುತ್ತೆ. ಸ್ವಾತಿ ನಕ್ಷತ್ರದವರಿಗೆ ನೋಡಿ, ಪ್ರತಿ 12 ವರ್ಷಕ್ಕೊಮ್ಮೆ ಬರ್ತಕ್ಕಂತಹ ಭಾಗ್ಯೋದಯದ ಗುರುವಿನ ಒಂದು ಸದನುಗ್ರಹ. ಹಾಗಾಗಿ ಆ ಗುರುವಿನ ಅನುಗ್ರಹದಿಂದಾಗಿ ಎಲ್ಲವೂ ಸಹ ಒಳ್ಳೆಯದಾಗುತ್ತೆ. ನಿಮ್ಮ ಒಂದು ಮನಸ್ಸಿನಲ್ಲಿ ಏನಾದರೂ ಶುಭ ಕಾರ್ಯಗಳು ಜರುಗಬೇಕಪ್ಪ, ಆಗಬೇಕು, ಶುಭ ಕಾರ್ಯಗಳು ಆದಾಗ ಈ ಥರ ಒಂದು ಸಂಕಲ್ಪ ಮಾಡಿಕೊಂಡು ಒಂದೊಂದು ರೀತಿಯಲ್ಲಿ ಏನಾದರೂ ದೇವರ ಹತ್ರ ಆಗಲಿ ಅಥವಾ ನಿಮ್ಮ ಕುಲಗುರುಗಳ ಹತ್ರ ಆಗಲಿ ನಿಮ್ಮ ಮನೆ ದೇವರ ಹತ್ರ ಆಗಲಿ ಸಂಕಲ್ಪ ಮಾಡಿಕೊಂಡು ತಾವು ಬಂದಿದ್ದೆ ಆದರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಆ ಸಂಕಲ್ಪಗಳನ್ನ ಈಡೇರಿಸ್ತಕ್ಕಂಥದ್ದು ಸಹ ತಾವು ಅದರ ಬಗ್ಗೆ ಒಂದು ಅವಲೋಕನ ಮಾಡಬೇಕಾಗತ್ತೆ. ಹಾಗಾಗಿ ಸಂಕಲ್ಪಗಳನ್ನ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ, ಶುಭ ಕಾರ್ಯಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಒಟ್ಟಾರೆ ಈ ಸ್ವಾತಿ ನಕ್ಷತ್ರದವರಿಗೆ ಭಾಳ ಸುಭೀಕ್ಷಯುತವಾದ ಕಾಲ. 6ನೇ ಮನೆ ಶನಿ, 9ನೇ ಮನೆ ಗುರು, ಭಾಳ ವಿಶೇಷವಾಗಿ ಫಲ ಲಭ್ಯವಾಗುತ್ತೆ. ಆದರೆ ಪಂಚಮ ರಾಹುವಿನ ಬಲದಿಂದಾಗಿ ತಾವು ಏನಾದರೂ ಅಂದ್ಕೊಳ್ಳದೇ ಇರುವಂತಹ ಕೆಲವೊಂದು ವಿಚಾರಗಳು ನಡೆದೇ ಇದ್ದಾಗ ಅಥವಾ ಅಂದ್ಕೊಳ್ಳದೇ ಇದ್ದಂಥ ವಿಚಾರಗಳು ನಡೆದಾಗ, ಅಂದ್ಕೊಂಡಿದ್ದು ನಡೆದೇ ಇದ್ದಾಗ ಎಂಥವ್ರಿಗೂ ಸಹ ಅದು ಒಂದು ರೀತಿ ಅಪಭ್ರಂಶಕ್ಕೆ ಒಳಗಾಗುವಂತಹ ಒಂದು ವಿಚಾರ. ಹಾಗಾಗಿ ಅಪಭ್ರಂಶತನ ಅಂತಕ್ಕಂಥದ್ದು ಏನು ಅಂತಂದರೆ ಇನ್ನೇನೂ ಅಲ್ಲ, ವಾಟ್ ಎವರ್ ವಿ ಎಕ್ಸ್ಪೆಕ್ಟ್ ದಟ್ ಇಟ್ ವಿಲ್ ನಾಟ್ ಹ್ಯಾಪನ್, ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ ವಿಲ್ ಹ್ಯಾಪನ್ ವೆರಿ ಈಸಿಲಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ದಿ ಅಪಭ್ರಂಶ. ಅಪಭ್ರಂಶ ಅಂತಕ್ಕಂಥದ್ದಕ್ಕೆ ಒಳಪಡ್ತಕ್ಕಂಥದ್ದು ಅಥವಾ ಆ ಒಂದು ವಿಚಾರಕ್ಕೆ ಒಳಪಡಿಸ್ತಕ್ಕಂಥದ್ದು ಪಂಚಮರಾವು. ಪಂಚಮರಾಹುವಿನ ಒಂದು ಆ ನೆಗೆಟಿವಿಟಿಗೆ ತಾವು
ಎಲ್ಲಾದರೂ ಒಂದು ಕಡೆ ಸಿಗಾಕೊಂಡ್ಬಿಟ್ಟಾಗ ಈ ಒಂದು ಅಪಭ್ರಂಶಕ್ಕೆ ಒಳಪಡುವಂಥದ್ದು ಸಹಜ. ಹಾಗಾಗಿ ಸ್ವಾತಿ ನಕ್ಷತ್ರದವರು ದುರ್ಗಾದೇವಿಯ ಆರಾಧನೆಯನ್ನು ಮಾಡ್ಕೊಳ್ಳಿ. ಅಷ್ಟಮಿಯ ದಿವಸ ದುರ್ಗಾಷ್ಟಮಿ ಭಾಳ ಶ್ರೇಷ್ಠ. ಅದರಲ್ಲೂ ಶುಕ್ಲ ಪಕ್ಷದ ಅಷ್ಟಮಿಯನ್ನು ದುರ್ಗಾದೇವಿಗೆ ಮೀಸಲಾಗಿ ನಾವು ಪೂಜೆ ಪುನಸ್ಕಾರಗಳನ್ನ ಮಾಡ್ತಕ್ಕಂಥದ್ದು. ಹಾಗಾಗಿ ದುರ್ಗಾದೇವಿಯ ಆರಾಧನೆಯನ್ನು ಈ ಶುಕ್ಲ ಪಕ್ಷದ ಅಷ್ಟಮಿ, ಯಾವುದೇ ಮಾಸದ ಶುಕ್ಲ ಪಕ್ಷದ ಅಷ್ಟಮಿಯಂದು ಮಾಡ್ತಕ್ಕಂಥದ್ದು ಅತ್ಯಂತ ಶ್ರೇಯಸ್ಕರ, ಭಾಳ ಒಳ್ಳೆಯದಾಗುತ್ತೆ. ಒಟ್ಟಾರೆ ನಿಮ್ಮ ಈ ಒಂದು ಜೀವನದಲ್ಲಿ ಏನೆಲ್ಲ ಕಷ್ಟಗಳನ್ನ ಪಡ್ಕೊಂಡು ಬಂದಿರ್ತೀರಿ, ಅದಕ್ಕೆ ಒಂದು ರೀತಿಯಾದಂತಹ ಪೂರ್ಣ ವಿರಾಮಗಳು 100% ಸಿಗುತ್ತೆ. ಆದರೆ ಮುಂದೆ ಕಷ್ಟ ಬರಲ್ಲ ಅಂತಲ್ಲ, ಇಲ್ಲಿವರೆಗೂ ಇರ್ತಕ್ಕಂಥ ಕಷ್ಟಕ್ಕೆ ಪೂರ್ಣ ವಿರಾಮ ಅಷ್ಟೇ. ಮುಂದೆ ಕಷ್ಟ ಬಂದಿದ್ದು ಫೇಸ್ ಮಾಡ್ಕೊಂಡು ಹೋಗೋಷ್ಟು ಕೆಪಾಸಿಟಿ ಭಗವಂತ ನಿಮ್ಗೆ ಕೊಟ್ಟಿದ್ದಾನೆ. ಆದರೆ ಕಷ್ಟ ಕೊಡಬೇಡ ಅಂತ ಕೇಳಲಿಕ್ಕೆ ನಾವು ಯಾರೂ ಅಲ್ಲ. ಬಂದಿರತಕ್ಕಂಥ ಕಷ್ಟವನ್ನು ಎದುರಿಸುವಂಥ ಶಕ್ತಿ ಕೊಡಪ್ಪ ಅಂತ ನಾವು ಕೇಳ್ಕೋಬೇಕೇ ವಿನಃ ಕಷ್ಟನೇ ಕೊಡಬೇಡ ಅಂತ ಯಾರಿಗೂ ನಾವು ಕೇಳ್ಕೊಳ್ಳೋಂಥ ಅಧಿಕಾರ ನಮಗೇ ಇಲ್ಲ. ಹಾಗಾಗಿ ಭಗವಂತನಲ್ಲಿ ನಾವು ಸಂಕಲ್ಪೋಚಿತವಾಗಿ ಕಷ್ಟಗಳನ್ನ ಎದುರಿಸೋ ಶಕ್ತಿ ಕೊಡಪ್ಪ ಅಂತ ಕೇಳ್ಕೋಬೇಕು. ಒಟ್ಟಾರೆ ಈ ಸ್ವಾತಿ ನಕ್ಷತ್ರದವರಿಗೆ ವಿಶೇಷವಾದಂಥ ಅನುಗ್ರಹಗಳು ಚೆನ್ನಾಗಿದೆ. ಉದ್ಯೋಗ ಕ್ಷೇತ್ರದಲ್ಲಿ ಬಡ್ತಿಯನ್ನು ಪಡಿಬೋದು. ಹಾಗೆ ಈ ಒಂದು ರೀತಿಯಾಗಿ ಅವರ ಒಂದು ಅಪೇಕ್ಷಿತವಾದ ಫಲಗಳನ್ನು ಸಹ ಗುರುವಿನ ಬಲದಿಂದ ಪಡಿಬೋದು. ವಿವಾಹ ಸಂತಾನಕ್ಕೆ ಅನುಗುಣವಾದಂತಹ ಯೋಗ್ಯ ಫಲಗಳು ಲಭ್ಯವಿದೆ. ಇಫ್ ದೇ ಆರ್ ಪ್ಲ್ಯಾನಿಂಗ್ ಟು ಗೆಟ್ ಮ್ಯಾರಿ, ಡೆಫಿನೆಟ್ಲಿ ಅವರಿಗೆ ಮದುವೆಯ ಒಂದು ವಿವಾಹ ಯೋಗ್ಯ ಭಾಗ್ಯ ಫಲ ಬರುತ್ತೆ. ಹಾಗೆ ಸಂತಾನಕ್ಕೆ ಅಪೇಕ್ಷೆಯನ್ನು ಪಟ್ಟಿದ್ದಂತಹ ದಂಪತಿಗಳಿಗೆ ಖಂಡಿತವಾಗಲೂ ಈ ಭಗವಂತ ಗುರು ಬೃಹಸ್ಪತಿ ಭಾಗ್ಯೋದಯದ ಒಂದು ಸಂದರ್ಭವನ್ನು ಏನು ಎದುರು ನೋಡೋ ಥರ ಮಾಡ್ತಾನೆ. ಅದರಿಂದಾಗಿ ಸಂತಾನವನ್ನು ಸಹ ಕರುಣಿಸುವಂತಹ ನಿಟ್ಟಿನಲ್ಲಿ ಅನುಗ್ರಹಿಸ್ತಾನೆ. ಶುಭವಾಗುತ್ತೆ, ಎಲ್ಲವೂ ಒಳ್ಳೆಯದಾಗಲಿ. ಹಾಗೆ ಶತಭಿಷ ನಕ್ಷತ್ರದವರು, ಅವರಿಗೆ ಈ ಪಂಚಮ ಗುರುವಿನ ಬಲದಿಂದಾಗಿ ಎಲ್ಲವೂ ಸಹ ಅನುಕೂಲವೇ ಆಗುತ್ತೆ. ಆದರೆ ನೋಡಿ, ಈ ಶತಭಿಷ ನಕ್ಷತ್ರದವರು ಸಾಮಾನ್ಯವಾಗಿ ಏನು ಶನಿಯ ಸಾಡೆ ಸಾತಿಯ ಒಂದು ಅಂತಿಮ ಘಟ್ಟದಲ್ಲಿದ್ದಾರೆ. ಆ ಒಂದು ಲಾಸ್ಟ್ 2.5 years ಅದರ ಪ್ರಭಾವದಿಂದಾಗಿ ಆರ್ಥಿಕತೆಯ ಒಂದು ಮುಗ್ಗಟ್ಟಿನಿಂದ ಅಥವಾ ಆರ್ಥಿಕತೆಯ ಒಂದು ಹಿಂಜರಿತದಿಂದ ಅವರು ಒಂದಲ್ಲ ಒಂದು ರೀತಿ ಫೈನಾನ್ಷಿಯಲ್ ಕ್ರೈಸಿಸನ್ನು ಅಥವಾ ಫೈನಾನ್ಷಿಯಲ್ ಟರ್ಬುಲೆನ್ಸ್ನ ಅವರು ಎದುರು ನೋಡ್ತಕ್ಕಂತಹ ಒಂದು ಸಾಧ್ಯತೆ ಇದೆ. ಹಾಗಾಗಿ ಆರ್ಥಿಕವಾದಂತಹ ಸಂಕಷ್ಟಕ್ಕೆ ಗುರಿ ಪಡ್ತಕ್ಕಂತಹ ಒಂದು ವಿಚಾರ. ಶತಭಿಷ ನಕ್ಷತ್ರದವರು ಜಾಗೃತೆಯಿಂದ ತಾವು ಹಣವನ್ನು ಸಂಪಾದನೆ ಮಾಡಿರ್ತಕ್ಕಂಥ ಹಣವನ್ನು ನಿರ್ವಹಿಸ್ತಕ್ಕಂಥದ್ದು ಇಲ್ಲಿ ಅನಿವಾರ್ಯ ಹಾಗೂ ಸೂಕ್ತ. ಹಾಗಾಗಿ ಒಟ್ಟಾರೆ ಈ ಶತಭಿಷ ನಕ್ಷತ್ರದವರಿಗೆ ಆರ್ಥಿಕವಾದಂತಹ ಜರ್ಜರಿತೆಗಳು ಜಾಸ್ತಿ ಆಗುತ್ತೆ. ಇನ್ನು ಬೇರೆ ವಿಚಾರದಲ್ಲೆಲ್ಲ ಚೆನ್ನಾಗಿದೆ. ಸಿದ್ಧಿ, ಭಾಗ್ಯ, ಯೋಗ ಎಲ್ಲವೂ ಸಹ ಲಭಿಸುತ್ತೆ. ಏನು ತೊಂದರೆ ಇಲ್ಲ. ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಆರಿದ್ರ ಸ್ವಾತಿ ಶತಭಿಷ ನಕ್ಷತ್ರಗಳ ಫಲ ಈ ರೀತಿ ಇರತಕ್ಕಂಥದ್ದು. ಒಟ್ಟಾರೆ ಈ ನಕ್ಷತ್ರಗಳು ಯಾವತ್ತು ಬುಧವಾರದ ದಿವಸ ಬರುತ್ತೆ ಅಥವಾ ಶನಿವಾರದ ದಿವಸ ಬರುತ್ತೆ, ಆವತ್ತಿನ ದಿವಸ ತಾವು ಈ ದುರ್ಗಾದೇವಿಯ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ. ಅದರಲ್ಲೂ ದುರ್ಗಾ ಸೂಕ್ತ ಅಂತಲೇ ಬರುತ್ತೆ ಒಂದು ವೇದ ಮಂತ್ರ, ಅದನ್ನು ಪಾರಾಯಣ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದಾಗ್ತದೆ. ಸೊ ಜೊತೆಗೆ ವೇದ ಮಂತ್ರಗಳ ಪಾರಾಯಣ ಅಂತ ಬಂದಾಗ ಒಂದು ವಿಷಯ ಹೇಳಲೇಬೇಕು. ವೇದ ಮಂತ್ರಗಳನ್ನ ಪಠನೆ ಮಾಡುವಂಥ ಸಂದರ್ಭದಲ್ಲಿ ಭಾಳ ಮಡಿಯಿಂದ ಒಂದು ಶುಚಿರ್ಭೂತರಾಗಿ ಹಾಗೇನೇ ಒಂದು ಸಾತ್ವಿಕವಾದ ಆಹಾರಗಳನ್ನ ತೆಗೆದುಕೊಂಡೇ ವೇದ ಮಂತ್ರಗಳನ್ನ ಪಾರಾಯಣ ಮಾಡ್ತಕ್ಕಂಥದ್ದು ಅನಿವಾರ್ಯ. ಹಾಗಾಗಿ ವೇದ ಮಂತ್ರಗಳನ್ನ ಉಚ್ಚಾರಣೆ ಮಾಡಲಿಕ್ಕೂ ಸಹ ಬರಬೇಕು, ಸುಮ್ಮನೆ ಪಾರಾಯಣ ಮಾಡಲಿಕ್ಕಾಗಲ್ಲ. ಹಾಗಾಗಿ ಮಂತ್ರೋಚ್ಚಾರಣೆ ಮಾಡಲಿಕ್ಕೆ ಯಾರು ಗುರುವಿನಿಂದ ಸಂಕಲ್ಪ ತಗೊಂಡು ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಹಾಗಾಗಿ ದುರ್ಗಾ ಸೂಕ್ತವನ್ನು, ಹಾಗೆ ದುರ್ಗಾ ಗಾಯತ್ರಿ, ಕಾತ್ಯಾಯನಾಯ ವಿದ್ಮಹಿ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್ ಅಂತ ಹೇಳುವಂತಹ ಒಂದು ಮನಃಪೂರ್ವಕವಾಗಿ ಹೇಳ್ತಕ್ಕಂತಹ ಒಂದು ವಿಚಾರ ಏನಿದೆ, ಆ ಒಂದು ಭಕ್ತಿಯಿಂದ ಶ್ರದ್ಧೆಯಿಂದ ದುರ್ಗಾ ಗಾಯತ್ರಿಯನ್ನು ಪಠನೆ ಮಾಡಿ, ಖಂಡಿತವಾಗ್ಲೂ ಒಳ್ಳೆಯದಾಗಲಿ. ಒಟ್ಟಾರೆ ಬುಧವಾರ ಶನಿವಾರದಲ್ಲಿ ಈ ನಕ್ಷತ್ರ ಬರೋ ದಿವಸ ನೀವು ಯಾವುದೇ ಕೆಲಸ ಮಾಡಿದ್ದಲ್ಲಿ ಅದು ಸಿದ್ಧಿಯಾಗುತ್ತೆ. ಮುಂದೆ ಪುನರ್ವಸು, ವಿಶಾಖ, ಪೂರ್ವಭಾದ್ರ ನಕ್ಷತ್ರ. ಈ ನಕ್ಷತ್ರಗಳ ಸೆಟ್ ಏನಿದೆ, ಈ ನಕ್ಷತ್ರಗಳನ್ನು ಆಳ್ತಕ್ಕಂಥದ್ದು ಗುರುಗ್ರಹ ಅಥವಾ ಬೃಹಸ್ಪತಿ. ನೋಡಿ, ಪುನರ್ವಸು ನಕ್ಷತ್ರ ಹಾಗೆ ಈ ವಿಶಾಖ ನಕ್ಷತ್ರ, ಪೂರ್ವಭಾದ್ರ, ಈ ಮೂರು ನಕ್ಷತ್ರಗಳಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ವಿಶ್ವಾವಸು ನಾಮ ಸಂವತ್ಸರದ ಫಲಗಳು ಸಹಜವಾಗಿಯೇ ಆರಂಭದಲ್ಲಿದ್ದರೂ ಮಧ್ಯಕಾಲದಲ್ಲಿ ವಿಶೇಷವಾಗಿ ಪರಿಣಮಿಸುತ್ತೆ. ಹಾಗೆ ಇನ್ನೇನು ಕಡೆಯ 3 ರಿಂದ 4 ಮಾಸಗಳಿದ್ದಾವೆ ಈ ಒಂದು ಸಂವತ್ಸರ ಮುಗಿಯೋದಿಕ್ಕೆ ಅಂತ ಅಂದಾಗ ಅಲ್ಲಿ ನಿಮಗೆ ವಿಶೇಷವಾದಂತಹ ದೈವಾನುಗ್ರಹಗಳು ಲಭ್ಯವಿದೆ. ಹಾಗಾಗಿ
ಈ ಪುನರ್ವಸು ನಕ್ಷತ್ರದವರಿಗೆ ಪರ್ಟಿಕ್ಯುಲರ್ ಆಗಿ ಈ ಡಿಸೆಂಬರ್ 5 ಅಲ್ಲಿಂದ ಆಚೆಗೆ ಬರೋ ವರ್ಷ ಈ 31 ಮೇ 2026ವರೆಗೂ ಸಹ ಒಟ್ಟಾರೆ ನಿಮಗೆ ಒಳ್ಳೆಯದಾಗ್ತಕ್ಕಂತಹ ಒಂದು ಸುಯೋಗ, ಖಂಡಿತವಾಗ್ಲೂ ಒಂದು ಎದುರು ನೋಡ್ತಕ್ಕಂತಹದ್ದು ತಾವು ಯೋಗಗಳನ್ನ ಇಲ್ಲಿ ಸಾಧ್ಯ ಇದೆ. ನೋಡಿ, ವಿಶಾಖ ನಕ್ಷತ್ರ 4ನೇ ಚರಣ, ಪುನರ್ವಸು 4ನೇ ಚರಣ, ಹಾಗೆ ಪೂರ್ವಭಾದ್ರ 4ನೇ ಚರಣ, ಈ 3 ಜಲತತ್ವ ರಾಶಿನಲ್ಲಿ ಬರ್ತಕ್ಕಂಥದ್ದು. ಅಂದರೆ ಪುನರ್ವಸು 4th ಪಾದ ಇನ್ ಕಟಕ, ವಿಶಾಖ 4th ಪಾದ ಇನ್ ವೃಶ್ಚಿಕ, ಅಂಡ್ ಈ ಪೂರ್ವಭಾದ್ರ 4th ಪಾದ ಇದ್ದು ಮೀನ್ ರಾಶಿ. ಸೊ ಮೀನ್ ರಾಶಿಯವರಿಗೆ ಪಾಪ ಅಷ್ಟಕ್ಕಷ್ಟೇ. ಹಾಗಾಗಿ ಪೂರ್ವಭಾದ್ರ 4ನೇ ಚರಣದಲ್ಲಿ ಇರತಕ್ಕಂತಹ ಈ ಮೀನ್ ರಾಶಿಯಲ್ಲಿ ಇರತಕ್ಕಂಥ ಜನಗಳಿಗೆ ಮಧ್ಯಮ ಗುರುಬಲ, ಈ ಮಧ್ಯಮ ಶನಿಯ ಒಂದು ಸಾಡೆ ಸಾತಿಯ ಪ್ರಭಾವ. ಹಾಗಾಗಿ ಈ ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಒಂದು ಶನಿಯ ಪ್ರಭಾವದಿಂದ ಅವರು ವಿಮುಕ್ತರಾಗಿದ್ದಾರೆ. ಆದರೆ ಭಾಗ್ಯೋದಯವನ್ನು ಕರುಣಿಸ್ತಕ್ಕಂತಹ ಶನಿ ಅವರಿಗೆ ಭಾಗ್ಯಸ್ಥಾನದಲ್ಲಿ ಇದ್ದರೂ ಸಹ ಆರಂಭದಲ್ಲಿ ಅಥವಾ ಮಧ್ಯಕಾಲದಲ್ಲಿ ಅವರು ಕೊಡಲ್ಲ. ಹಾಗಾಗಿ ವಿಶ್ವಾವಸು ನಾಮ ಸಂವತ್ಸರದ ಕಡೆಯ 3 ಮಾಸಗಳಲ್ಲಿ ಭಾಗ್ಯವನ್ನು ಅಥವಾ ಅದೃಷ್ಟವನ್ನು ಪ್ರತ್ಯೇಕವಾಗಿ ಕೊಡ್ತಕ್ಕಂಥವನು. ಯಾಕೆ ಅಂದರೆ ಅವನು ಶನಿ ಈಸ್ ಎ ಅದೃಷ್ಟದಾಯಕ ಗ್ರಹ. ಕರ್ಕಾಟಕ ರಾಶಿಯವರಿಗೆ ಭಾಗ್ಯೋದಯವನ್ನು ಗುರು ಕೊಟ್ಟರೆ ಅದೃಷ್ಟವನ್ನು ಶನಿ ಕೊಡ್ತಾನೆ. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಈ ಅದೃಷ್ಟದಾಯಕವಾದ ವಿಚಾರಗಳನ್ನ ಕಡೆಯ 3 ಮಾಸಗಳೇನಿರ್ತದೆ ಆ ಮಾಸದಲ್ಲಿ ಆಗ್ತಕ್ಕಂಥದ್ದು ವಿಶೇಷವಾಗಿ ಆಗುತ್ತೆ. ಪುಷ್ಯ, ಮಾಘ, ಪಾಲ್ಗುಣ ಮಾಸಗಳಲ್ಲಿ ವಿಶೇಷವಾಗಿ ಅನುಗ್ರಹ ಆಗುತ್ತೆ, ತೊಂದರೆ ಇಲ್ಲ. ವಿಶಾಖ ನಕ್ಷತ್ರದವ್ರಿಗೆ ಒಟ್ಟಾರೆ ಎಲ್ಲವೂ ಚೆನ್ನಾಗಿದೆ. ಆರೋಗ್ಯ ಆಗಲಿ, ಹಣಕಾಸಿನ ಪರಿಸ್ಥಿತಿ ಆಗಲಿ, ಉದ್ಯೋಗ ಕ್ಷೇತ್ರದಲ್ಲಿ ಎಲ್ಲ ರೀತಿಯಾದಂಥ ಅನುಗ್ರಹಗಳು ಲಭ್ಯವಿದೆ. ಆದರೆ ಪೂರ್ವಭಾದ್ರ ನಕ್ಷತ್ರದ 4ನೇ ಚರಣದವರು ಖಂಡಿತವಾಗ್ಲೂ ಅವಲೋಕನ ಮಾಡ್ಕೋಬೇಕು. ತಪ್ಪು ಸರಿಗಳು ಏನು ಅಂತ ವಿಮರ್ಶೆ ಮಾಡ್ಕೋಬೇಕು. ಒಟ್ಟಾರೆ ಈ ಪೂರ್ವಭಾದ್ರ 4ನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವರು ಅವರು ಅಪ್ಸ್ ಆ್ಯಂಡ್ ಡೌನ್ಸ್ನ ಸ್ವಲ್ಪ ಎದುರು ನೋಡಬೇಕಾಗತ್ತೆ. ಬಟ್ ದೈವಬಲ ಅಂತಕ್ಕಂಥದ್ದು ಅವ್ರ ಕಡೆಗಿದ್ದಾಗ ಇದೆಲ್ಲ ದೊಡ್ಡ ವಿಷಯ ಅಲ್ಲ. ಹಾಗಾಗಿ ಪೂರ್ವಭಾದ್ರ 4ನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ದೈವಬಲ ಎಸ್ಪೆಷಲಿ ಈ ಆಶ್ವಯುಜ ಮಾಸದಿಂದ ಹಿಡಿದು ಕಾರ್ತಿಕ ಮಾಸದ ಒಂದು ಪ್ರಥಮಾರ್ಧದವರೆಗೂ ಸಹ ಬರುತ್ತೆ. ಅಂದರೆ ಶುಕ್ಲ ಪಕ್ಷ ಕಾರ್ತಿಕ ಮಾಸ ಅಲ್ಲಿವರೆಗೂ ಇರುತ್ತೆ. ಆಶ್ವಯುಜ ಕೃಷ್ಣ ಪಕ್ಷದಿಂದ ಶುಕ್ಲ ಪಕ್ಷ ಕಾರ್ತಿಕ ಮಾಸ, ಸೊ ಕಾರ್ತಿಕ ಹುಣ್ಣಿಮೆ ಅಂತ ತಗೋಬೋದು, ಅಲ್ಲಿವರೆಗೂ ಸಹ ಚೆನ್ನಾಗಿರುತ್ತೆ. ಒಟ್ಟಾರೆ ಈ ಆಶ್ವಯುಜ ಮಾಸದ ಕೃಷ್ಣ ಪಕ್ಷದ ತದಿಗೆಯಿಂದ ಹಿಡಿದು ಈ ಕಾರ್ತಿಕ ಮಾಸದ ಹುಣ್ಣಿಮೆವರೆಗೂ ಒಟ್ಟಾರೆ ಶುಭ ಫಲಗಳನ್ನ ಪೂರ್ವಭಾದ್ರ 4ನೇ ಚರಣದಲ್ಲಿ ಎದುರು ನೋಡ್ತಾರೆ. ಇದೊಂಥರ ಸ್ಪೆಸಿಫಿಕ್ ಟೈಮ್ ಲೈನ್ ಅಂತ ಹೇಳ್ಬೋದು. ಒಟ್ಟಾರೆ ಅವರಿಗೆ ಎಲ್ಲವೂ ಸಹ ಒಳ್ಳೆಯದಾಗುತ್ತೆ. ತಾವು ಈ ಪುನರ್ವಸು ನಕ್ಷತ್ರದವರು ಈ ಕದ್ರಿ ಮಂಜುನಾಥ ಸ್ವಾಮಿ ದೇವರ ದರ್ಶನವನ್ನು ಮಾಡ್ಕೊಂಡ್ಬನ್ನಿ. ಪ್ರತ್ಯೇಕವಾಗಿ ಸೋಮವಾರದ ದಿವಸ ಮಾಡ್ಕೊಂಡ್ಬನ್ನಿ. ಅಥವಾ ಸೋಮೇಶ್ವರ ಸ್ವಾಮಿ ದರ್ಶನ ಹಲಸೂರು, ಬಿಳೇಕಹಳ್ಳಿನಲ್ಲಿ, ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ವಿಶೇಷವಾದಂಥ ಸೋಮೇಶ್ವರನ ದರ್ಶನ ಅಥವಾ ಕದ್ರಿಗೆ ಹೋಗ್ಬಿಟ್ಟು ಮಂಗಳೂರು ಹತ್ರ ಕದ್ರಿ ಇರ್ತಕ್ಕಂಥದ್ದು, ಆ ಕದ್ರಿಯ ಮಂಜುನಾಥ ಸ್ವಾಮಿ ದೇವರ ದರ್ಶನ ಮಾಡ್ಕೊಂಡ್ಬನ್ನಿ. ಅಥವಾ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವರ ದರ್ಶನ ಮಾಡ್ಕೊಂಡ್ಬನ್ನಿ. ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವರ ಆರಾಧನೆಯನ್ನು ಸಹ ಗುರುವಾರದ ದಿವಸ ಮಾಡಿ. ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ತಮ್ಮ ಎಲ್ಲ ಅಪೇಕ್ಷೆಗಳು ಈಡೇರುತ್ತೆ. ತಮ್ಗಾಗ್ಬರ್ತಕ್ಕಂತಹ ದಿವಸಗಳಲ್ಲಿ ಸೋಮವಾರ ಮತ್ತು ಈ ಗುರುವಾರ ಬಹಳ ವಿಶೇಷವಾದಂತಹ ಒಂದು ದಿನಮಾನಗಳು. ಹಾಗಾಗಿ ಈ ವಾರದ ದಿನಗಳಲ್ಲಿ ತಾವು ಏನೇ ಒಂದು ಸಂಕಲ್ಪಗಳನ್ನ ಮಾಡಿಕೊಂಡ್ರು ಮಂಜುನಾಥ ಸ್ವಾಮಿಗೆ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಮುಂದೆ ಪುಷ್ಯ, ಅನುರಾಧ, ಉತ್ತರಾಭಾದ್ರ ನಕ್ಷತ್ರಗಳು. ನೋಡಿ, ಈ ಪುಷ್ಯ, ಅನುರಾಧ, ಉತ್ತರಾಭಾದ್ರ ನಕ್ಷತ್ರಗಳ ಈ ಸೆಟ್ಟನ್ನು ಆಳ್ತಕ್ಕಂಥದ್ದು ಶನೇಶ್ಚರ ಸ್ವಾಮಿಯ ಒಂದು ಗ್ರಹಾಧಿಪತ್ಯಕ್ಕೆ ಒಳಪಡ್ತಕ್ಕಂಥದ್ದು. ಒಟ್ಟಾರೆ ಈ 3 ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ವಿಶ್ವಾವಸುನಾಮ ಸಂವತ್ಸರ ಸಾಮಾನ್ಯವಾಗಿ ಪುಷ್ಯ ನಕ್ಷತ್ರದವ್ರಿಗೆ ಉತ್ತಮವಾದ ಫಲ, ಈ ಅನುರಾಧ ನಕ್ಷತ್ರದವ್ರಿಗೆ ಮಧ್ಯಮ ಫಲ, ಹಾಗೆ ಈ ಉತ್ತರಾಭಾದ್ರ ನಕ್ಷತ್ರದವ್ರಿಗೆ ಸ್ವಲ್ಪ ನಿಕೃಷ್ಟ ಫಲಗಳು ಈ ವರ್ಷ ಇರ್ತಕ್ಕಂಥದ್ದು. ಅದರಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು ಪುಷ್ಯ ನಕ್ಷತ್ರದವ್ರಿಗೆ. ಕಾರಣ ಅದೃಷ್ಟದಾಯಕವಾದಂತಹ ನಕ್ಷತ್ರಾಧಿಪತಿ ಶನಿಯು ಈ ಒಂದು ಸಂದರ್ಭದಲ್ಲಿ ಎಸ್ಪೆಷಲಿ ಈ ಶನಿಯ ಒಂದು ಈ ವಕ್ರೀಗತಿಯ ಚಲನೆ ಅಂತ ಹೇಳ್ತೀವಿ. ಆ ಶನಿಯ ವಕ್ರೀಗತವಾದಂತಹ ಒಂದು ಚಲನೆ ಆಗ್ತಾ ಇರತಕ್ಕಂಥದ್ದು ಈ ಜುಲೈ 13ನೇ ತಾರೀಕಿನ ಆಸ್ಪಾಸ್ನಲ್ಲಿ. ಆ ಜುಲೈ 13ನಿಂದ ಹಿಡಿದು ನವೆಂಬರ್ 28ನೇ ತಾರೀಕಿನವರೆಗೂ ಈ ಶನಿಯ ವಕ್ರೀಗತ ಚಲನೆ ಆಗ್ತಾ ಇರ್ತಕ್ಕಂಥ ವಿಚಾರ. ಹಾಗಾಗಿ
ಜುಲೈ 13 ನವೆಂಬರ್ 28ವರೆಗೂ ಏನು ಶನಿ ವಕ್ರೀಗತನಾಗಿ ಮೀನ ರಾಶಿಯಲ್ಲಿ ಸಂಚಾರ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯ ಈ ವ್ಯಕ್ತಿಗಳಿಗೆ ವಿಶೇಷವಾದಂತಹ ಅದೃಷ್ಟ ಲಭ್ಯವಿದೆ. ಇದು ಗ್ಯಾರಂಟಿ. ಇದು ನೀವು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಾದ್ಮೇಲೆ ನೀವು ಹೇಳ್ತೀರಿ, ಇದು ಖಂಡಿತ. ಹಾಗಾಗಿ ಇದು ಪುಷ್ಯ ನಕ್ಷತ್ರದವ್ರಿಗೆ ಶನಿ ಕಡೆಯಿಂದ ಒಂದು ಕೊಡುಗೆ, ಒಂದು ಬಹುಮಾನಯುಕ್ತವಾದ ಕೊಡುಗೆ, ಆ ಅದೃಷ್ಟ ಅದು ನಿಮ್ಮ ಪಾಲಿಗೆ ಸಿಗುತ್ತೆ. ಆದರೆ ಅನುರಾಧ ನಕ್ಷತ್ರದವ್ರಿಗೆ ಸಾಮಾನ್ಯವಾಗಿ ಮಧ್ಯಮ ಫಲ, ಅಷ್ಟಕ್ಕಷ್ಟೇ. ಗುರುವಿನ ಒಂದು ಬಲ ಇರೋದಿಲ್ಲ, ಶನಿಯ ಬಲ, ಪಂಚಮ ಶನಿಯ ಬಲ. ಬಟ್ ಆದರೂ ಪುಣ್ಯಪ್ರದವಾದ ವಿಚಾರಗಳಿಂದ ಶನಿ ನಿಮ್ಮನ್ನು ಕಾಪಾಡ್ತಾನೆ. ನಿಮ್ಮ ಒಂದು ಹಳೆಯ ಪುಣ್ಯಗಳೇನು ಮಾಡ್ಕೊಂಡು ಬಂದಿರ್ತೀರಿ ಈ ಜನ್ಮದಲ್ಲಿ, ಹಾಗೆ ಓದ್ ಜನ್ಮದ ಪುಣ್ಯ, ಪೂರ್ವಾರ್ಜಿತ ಪುಣ್ಯ, ಇದರಿಂದ ನಿಮಗೆಲ್ಲವೂ ಸಹ ಒಳ್ಳೆಯದಾಗುತ್ತೆ. ಆದರೆ ತಾವು ಗುರುವಾರದ ದಿವಸ ಈ ಪುಷ್ಯ ನಕ್ಷತ್ರ ಬರ್ತಕ್ಕಂಥ ಶುಭ ಸಂದರ್ಭ, ಅದನ್ನು ಗುರುಪುಷ್ಯಮಿ ಯೋಗ ಅಂತ ಹೇಳಲಾಗುತ್ತೆ. ಆ ಒಂದು ಗುರುಪುಷ್ಯಮಿ ಯೋಗದ ಒಂದು ಶುಭ ಸಂದರ್ಭದಲ್ಲಿ ಈವನ್ ಪುಷ್ಯ ನಕ್ಷತ್ರದವರಾದರೂ ಆಗಲಿ, ಅನುರಾಧ ನಕ್ಷತ್ರದವರಾದರೂ ಆಗಲಿ, ಅಥವಾ ಉತ್ತರಾಭಾದ್ರ ನಕ್ಷತ್ರದವರಾದರೂ ಆಗಲಿ ಹೋಗಿದ್ದು ಈಶ್ವರನ ದರ್ಶನ ಮಾಡ್ಕೊಂಡ್ಬನ್ನಿ. ಅದರಲ್ಲೂ ನಾಗಲಿಂಗೇಶ್ವರ ಸ್ವಾಮಿ ಅಥವಾ ಪಂಚಲಿಂಗೇಶ್ವರ ಸ್ವಾಮಿ ತಲಕಾಡಿನಲ್ಲಿರ್ತಕ್ಕಂಥದ್ದು ಹೋಗಿ ದೇವರ ದರ್ಶನ ಮಾಡ್ಕೊಂಡ್ಬನ್ನಿ. ಇದೇ ತಮಗೆ ಶಕ್ತಿಪ್ರದವಾದಂತಹ ಒಂದು ಕ್ಷೇತ್ರ. ಹಾಗಾಗಿ ಈ ಒಂದು ಪುಷ್ಯ, ಅನುರಾಧ, ಉತ್ತರಾಭಾದ್ರ ನಕ್ಷತ್ರದವರು ತಲಕಾಡಿನಲ್ಲಿರ್ತಕ್ಕಂತಹ ಪಂಚಲಿಂಗೇಶ್ವರನ ದರ್ಶನ ಮಾಡ್ಕೊಂಡ್ಬನ್ನಿ. ಅಥವಾ ನಂದೀಶ್ವರನ ದರ್ಶನ ಮಾಡ್ತಕ್ಕಂಥದ್ದು ಗುರು ಪುಷ್ಯಮಿ ಯೋಗದ ದಿವಸ ಬಹಳ ಸೂಕ್ತ, ಬಹಳ ಅದೃಷ್ಟದಾಯಕ, ಬಹಳ ಫಲದಾಯಕ, ಬಹಳ ಅತ್ಯಂತ ಶುಭಪ್ರದವಾದಂಥ ವಿಚಾರಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಹಾಗಾಗಿ ಶುಭದಾಯಕವಾದಂಥ ವಿಚಾರಗಳು ಲಭಿಸಲಿ. ಒಟ್ಟಾರೆ ಈ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರು ಒಂದು ರೀತಿ ಅನುರಾಧ ನಕ್ಷತ್ರದವ್ರಿಗೆ ಮಧ್ಯಮ ಫಲಗಳು ಲಭ್ಯವಿದ್ದರೂ ನೀವು ಸಂಪಾದನೆ ಮಾಡಿರೋ ಪುಣ್ಯದ ಲೆಕ್ಕಾಚಾರಗಳಿಂದ ಶುಭ ಫಲಗಳನ್ನ ಒಂದು ಸಬ್ಸಿಡಿಯರಿಯಾಗಿ ಸೆಕೆಂಡ್ರಿ ಲೆವೆಲಲ್ಲಿ ಅನುಭವಿಸ್ತಕ್ಕಂಥ ಸಾಧ್ಯತೆ ಇದೆ. ಉತ್ತರಾಭಾದ್ರ ನಕ್ಷತ್ರ ಮೀನ ರಾಶಿಯವರಿಗೆ ಈ ಒಂದು ವಿಶ್ವಾವಸುನಾಮ ಸಂವತ್ಸರದಲ್ಲಿ ಅತ್ಯಂತ ಕಠಿಣವಾದ ಸಂದರ್ಭಗಳು ಎದುರಾಗ್ತಕ್ಕಂಥದ್ದು. ಆ ಒಂದು ಮನಕ್ಲೇಶ ಆಗ್ಬೋದು, ಸ್ಟ್ರೆಸ್ ಆಗ್ಬೋದು, ಇದೆಲ್ಲ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ. ಕಾರಣ ಜನ್ಮದಲ್ಲಿ ಶನಿ, ರಾಹು ಇವರೆಲ್ಲ ಇರ್ತಕ್ಕಂಥದ್ದು. ರಾಹುವಿನ ಬಿಡುಗಡೆ ಮೇ 20ನೇ ತಾರೀಕು ನಂತರ ಆದರೂ ಈ ಉತ್ತರಾಭಾದ್ರ ನಕ್ಷತ್ರದವರಿಗೆ ಗುರುವಿನ ಬಲ ಇನ್ನೂ ಬಂದಿರೋದಿಲ್ಲ. ಹಾಗಾಗಿ ಪ್ರಸಕ್ತವಾಗಿ ಅವರಿಗೆ ಪ್ರಸ್ತುತವಾದಂಥ ಕಾಲದಲ್ಲಿ ಈ ಗುರುವಿನ 3ನೇ ಮನೆಯ ಒಂದು ಹರಿಷ್ಠ ಸ್ಥಾನದ ಗುರುವಿನ ಒಂದು ಸ್ಥಿತಿ ಇರೋದ್ರಿಂದ ಈಗಂತೂ ಗುರುಬಲ ಇಲ್ಲ. ಮೇ 14ರ ನಂತರ ಸ್ವಲ್ಪ ಸಾಧಾರಣವಾದಂಥ ಗುರುಬಲ, ಒಂದು 40% ಗುರುಬಲ ಲಭ್ಯವಾಗುತ್ತೆ. ಆದರೆ ಈ ಕೆಲ ಕಾಲ ಒಂದು 45ರಿಂದ 48 ದಿನಗಳ ಕಾಲ ಈ 18th ಅಕ್ಟೋಬರ್ ಆದಮೇಲೆ ಒಂದು 48 ದಿನಗಳ ಕಾಲದವರೆಗೂ ಪಂಚಮ ಗುರುವಿನ ಬಲ ಬರೋದ್ರಿಂದ 48 ದಿನಗಳ ಕಾಲವೇ ಅವ್ರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ಅನುದಾನಯುಕ್ತವಾದಂತಹ ಸಮಯ. ಹಾಗಾಗಿ ಆ ಒಂದು ಈ ವರ್ಷದಲ್ಲಿ ಆ 48 ದಿನಗಳ ಅನುದಾನಯುಕ್ತ ಸಮಯದಲ್ಲಿ ನೀವು ಯಾವುದಾದ್ರೂ ಕೆಲಸ ಕಾರ್ಯಗಳಿಗೆ ಕೈ ಹಾಕಿ ಖಂಡಿತವಾಗ್ಲೂ ಯಶಸ್ಸನ್ನು ತಾವು ಕಾಣೋದ್ರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ಉತ್ತರಾಭಾದ್ರ ನಕ್ಷತ್ರದವರು ಏನೇ ಆದ್ರೂ ಗುರು ಪುಷ್ಯಮಿ ಯೋಗ ಬರ್ತಕ್ಕಂತಹ ಒಂದು ಸುಸಂದರ್ಭ, ಪುಷ್ಯ ನಕ್ಷತ್ರ ಗುರುವಾರದ ದಿವಸ ಬರೋದು ಅಥವಾ ಈ ಸೋಮವಾರದ ದಿವಸ ಬರ್ತಕ್ಕಂಥದ್ದು ಅತ್ಯಂತ ಶ್ರೇಯಸ್ಕರ. ಅದರಲ್ಲೂ ಗುರುವಾರ ಅತ್ಯಂತ ವಿಶೇಷ. ಹಾಗಾಗಿ ಈ ಗುರು ಪುಷ್ಯಮಿ ಯೋಗ ಯಾವತ್ತು ಬರುತ್ತೆ ಅದು ನೋಡಿಕೊಂಡು ಅವತ್ತು ನಾಗಲಿಂಗೇಶ್ವರ ಅಥವಾ ಪಂಚಲಿಂಗೇಶ್ವರ ಅಥವಾ ನಂದೀಶ್ವರ, ಅದರಲ್ಲೂ ಚಿಕ್ಕಬಳ್ಳಾಪುರದಲ್ಲಿ ನಂದಿ ಬೆಟ್ಟದಲ್ಲಿ ಭೋಗನಂದೀಶ್ವರ ಇದ್ದಾನೆ, ಅವನ ದರ್ಶನ ಮಾಡ್ಕೊಂಡ್ಬನ್ನಿ. ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಬಸವಣ್ಣನ ಆರಾಧನೆ ಮಾಡಿ ಹಸುಗಳಿಗೆ ಏನಾದರೂ ತಿಂಡಿ ತಿನಿಸುಗಳನ್ನ ಅದು ಏನು ತಿಂತವೆ ಅದನ್ನೆಲ್ಲ ಕೊಡ್ತಕ್ಕಂಥದ್ದು ಭಾಳ ಉತ್ತಮವಾದಂಥ ವಿಚಾರ. ಹಾಗಾಗಿ ಹಸುಗಳಿಗೆ ಹಿಂಡಿ ಬೂಸ ಕೊಡಿಸ್ತಕ್ಕಂಥದ್ದು ಅಥವಾ ಹಸುಗಳಿಗೆ ಏನಾದರೂ ಅವುಗಳು ತಿನ್ನುವಂಥ ಪದಾರ್ಥಗಳು, ಈಗ ಇದರದ್ದು ಜೋಳದ್ದು ಇದೆಲ್ಲ ತಿಂತವೆ, ಮತ್ತು ಕೆಲವೊಂದು ತೊಂಡೆ ಇದೆಲ್ಲ ತಿನ್ನುತ್ತೆ, ಅದನ್ನೆಲ್ಲ ಕೊಡಿಸ್ತಕ್ಕಂಥದ್ದು. ಒಟ್ಟಾರೆ ಅದಕ್ಕೆ ತಿನಿಸು ಏನು ಬೇಕು ಅದನ್ನು ಕೊಡಿಸ್ತಕ್ಕಂಥದ್ದು. ಹಾಗೆ ಬಾಳೆಹಣ್ಣನ್ನು ಕೊಡ್ತಕ್ಕಂಥದ್ದು. ಪೌರ್ಣಮಿಯ ದಿವಸ ಗುರುವಾರದ ದಿವಸ ಹೋಗಿ ಮರಿದೇನೆ ಹೋಗಿ ಒಂದು 10ರಿಂದ 12 ಹಸುಗಳಿಗೆ ಬಾಳೆಹಣ್ಣನ್ನು ಕೊಟ್ಟು ಬರ್ತಕ್ಕಂಥದ್ದು. ಇದರಿಂದ ನಿಮ್ಮ ಕರ್ಮಗಳು ಸ್ವಲ್ಪ ಕಳೆಯುತ್ತೆ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಒಟ್ಟಾರೆ ಈ 3 ನಕ್ಷತ್ರಗಳು ಏನು ಜನ ಇದ್ದಾರೆ, ಈ ಪುಷ್ಯ ಆಗಲಿ, ಅನುರಾಧ ಆಗಲಿ, ಉತ್ತರಾಭಾದ್ರ ನಕ್ಷತ್ರದವರು, ಒಟ್ಟಾರೆ ಈ ಒಂದು ವರ್ಷ ಹೇಗೋ ಒಂದು ರೀತಿ
ಜಯಿಸ್ಕೊಂಡು ಹೋಗ್ಬೋದು. ಅಷ್ಟು ಶಕ್ತಿಯನ್ನು ಭಗವಂತ ನಿಮಗೆ ಕೊಡ್ತಾನೆ. ಶನೇಶ್ವರನ ಆರಾಧನೆಯನ್ನು ಸಹ ಮಾಡಿ. ಓಂ ಶಂ ಶನೇಶ್ವರಾಯ ನಮಃ ಅನ್ನುವಂಥ ಬೀಜಾಕ್ಷರ ಮಂತ್ರವನ್ನು ಪ್ರತಿನಿತ್ಯ 72 ಸಲ ಹೇಳೋದ್ರಿಂದ ಅಕಾಲಿಕ ಸಂಕಷ್ಟದಿಂದ ವಿಮುಕ್ತಿ ಅಂತ ಶಾಸ್ತ್ರಗಳು ಹೇಳುತ್ತೆ. ಹಾಗಾಗಿ ಅಕಾಲಿಕ ಸಂಕಷ್ಟಗಳು ಬರದೇ ಇರೋ ಥರ ಅಟ್ಲೀಸ್ಟ್ ಅದನ್ನು ಅವಾಯ್ಡ್ ಮಾಡ್ಕೊಂಡು ಹೋಗೋ ಥರ ಹೋಗಬೇಕು ಅಂತಂದರೆ 72 ಸಲ ಓಂ ಶಂ ಶನೇಶ್ವರಾಯ ನಮಃ ಅಂತ ಪಠನೆ ಮಾಡಿ. ಎಲ್ಲವೂ ಒಳ್ಳೆಯದಾಗುತ್ತೆ. ಶುಭವಾಗಲಿ. ಕಟ್ಟ ಕಡೆಯದಾಗಿ ಆಶ್ಲೇಷ, ಜ್ಯೇಷ್ಠ ಹಾಗೂ ರೇವತಿ. ನೋಡಿ, ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರು ಹಾಗೆ ಜ್ಯೇಷ್ಠ ನಕ್ಷತ್ರ, ರೇವತಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು, ಈ ಮೂರೂ ಜನ ಬುಧನ ಒಂದು ಈ ಪ್ರಾತಿನಿಧ್ಯಕ್ಕೆ ಒಳಪಡ್ತಕ್ಕಂಥ ಜನ. ಸೊ ಬುಧನ ಒಂದು ಗ್ರಹಾಧಿಪತ್ಯಕ್ಕೆ ಒಳಪಡ್ತಕ್ಕಂಥ ನಕ್ಷತ್ರಗಳು ಈ ಆಶ್ಲೇಷ, ಜ್ಯೇಷ್ಠ, ರೇವತಿ. ಈ ಆಶ್ಲೇಷ ನಕ್ಷತ್ರ ಪರ್ಟಿಕ್ಯುಲರ್ ಆಗಿ ಬಹಳ ವಿಶೇಷವಾದ ನಕ್ಷತ್ರ. ನೋಡಿ, ಲೈಫ್ನ ಸರಿಯಾಗಿ ಹೀಗೇ ಲೀಡ್ ಮಾಡಬೇಕು ಅಂತೇಳಿ ಒಂದು ರೆಸಲ್ಯೂಷನ್ ಹಾಕ್ಕೊಂಡು, ಸಂಕಲ್ಪ ಹಾಕ್ಕೊಂಡು ಯಾರು ಲೈಫ್ ಲೀಡ್ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಬಹಳ ವಿಶೇಷವಾಗಿ ಒಂದು ರೆಡ್ ಕಾರ್ಪೆಟನ್ನು ಹಾಕಿಸ್ತಕ್ಕಂಥದ್ದು ಅವ್ರ ಜೀವನದಲ್ಲಿ ಈ ಆಶ್ಲೇಷ ನಕ್ಷತ್ರ. ಹಾಗಾಗಿ ರೆಡ್ ಕಾರ್ಪೆಟ್ ಎಲ್ಲರಿಗೂ ಸಿಂಪಲಾಗಿ ಸಿಗಲ್ಲ. ಆ ರೆಡ್ ಕಾರ್ಪೆಟ್ ಮೇಲೆ ನಡ್ಕೊಂಡು ಹೋಗಬೇಕು ಅಂತಂದರೆ ಅದರದ್ದೇ ಆದಂಥ ವಿಶೇಷವಾದ ಮಾನ್ಯತೆ ಇರತಕ್ಕಂಥದ್ದು. ಹಾಗಾಗಿ ನಿಮ್ಮ ಜೀವನದಲ್ಲೂ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿರೋರಿಗೆ ಆ ಭಗವಂತ ರೆಡ್ ಕಾರ್ಪೆಟ್ ಮೇಲೆ ನಡ್ಸ್ಕೊಂಡು ಹೋಗ್ತಾನೆ ಅಂತಂದರೆ ನಿಮಗವನು ಕೊಡ್ತಕ್ಕಂಥ ಒಂದು ವಿಶೇಷವಾದ ಮಾನ್ಯತೆ. ಹಾಗಾಗಿ ಬಹುಮಾನ ಕೊಟ್ಟರೆ ಸಾಲದು, ಮಾನ್ಯತೆ ಕೊಡಬೇಕು. ಬಹುಮಾನಗಳು ಯಾರು ಬೇಕಾದ್ರೂ ತಗೋಬೋದು, ಈಸಿಯಾಗಿ ಸಿಗುತ್ತೆ. ಆದರೆ ಮಾನ್ಯತೆ ಸಿಗೋದು ಕಷ್ಟ. ಸೊ ಹಾಗಾಗಿ ಮಾನ್ಯತೆಗಾಗಿ ಬದುಕಬೇಕು, ಮಾನ ಮರ್ಯಾದೆಗೆ ಹಂಚ್ಕೊಂಡು ಬದುಕಬೇಕು ಅಂತ ಹೇಳ್ತಾರೆ. ಹಾಗಾಗಿ ಮಾನ ಮರ್ಯಾದೆಗೆ ಅನುಗುಣವಾಗಿ ಬದುಕ್ತಕ್ಕಂಥ ಜನಗಳಾಗಿದ್ದರೆ ಆಶ್ಲೇಷ ನಕ್ಷತ್ರದವರು ಅವ್ರು ಖಂಡಿತವಾಗ್ಲೂ ಭಗವಂತ ಅವ್ರನ್ನ ರೆಡ್ ಕಾರ್ಪೆಟ್ ಮೇಲೆ ನಡ್ಸ್ಕೊಂಡು ಹೋಗ್ತಾನೆ. ಅಷ್ಟರ ಮಟ್ಟಿಗೆ ಅವ್ರಿಗೆ ಅನುಕೂಲಗಳಾಗುತ್ತೆ, ಅವ್ರ ಜೀವನದಲ್ಲಿ ಸಾಧನೆಗಳನ್ನು ಮಾಡ್ತಾರೆ. ಇಲ್ಲ ಅಂತಂದರೆ ಅವರಷ್ಟು ಕೆಳಗೆ ಬೀಳೋಷ್ಟು ಜನ, ಕೆಳಗೆ ಬೀಳ್ತಕ್ಕಂಥ ಜನ ಮತ್ತೊಬ್ರು ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ಹಾಗಾಗಿ ಆಶ್ಲೇಷ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ರೇವತಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ವಿಶ್ವಾವಸು ನಾಮ ಸಂವತ್ಸರದ ಫಲಗಳು ಸ್ವಲ್ಪ ಮಟ್ಟಿಗೆ ಒಂದು 60% ಓಕೆ, ಏನು ತೊಂದರೆ ಇಲ್ಲ. ಆದರೆ ಈ ಆಶ್ಲೇಷ ನಕ್ಷತ್ರದವ್ರಿಗೆ ಅದೃಷ್ಟದಾಯಕವಾಗಿ ಶನಿ ಕಾಪಾಡ್ತಾನೆ, ತೊಂದರೆ ಇಲ್ಲ. ಜ್ಯೇಷ್ಠ ನಕ್ಷತ್ರದವ್ರಿಗೆ ಶನಿಯ ಒಂದು ಬಲ ಪುಣ್ಯಪ್ರದವಾಗಿ ಕಾಪಾಡಿದ್ರೆ ಗುರುವಿನ ಬಲ ತಾತ್ಕಾಲಿಕವಾಗಿ ಅಷ್ಟಾಗಿ ಒಂದು ಫಲಗಳನ್ನ ಕೊಡೋದ್ರಲ್ಲಿ ಒಂದು ಒಮ್ಮನಸ್ಸು ಮಾಡ್ತಕ್ಕಂಥದ್ದು ಕಷ್ಟ. ಹಾಗಾಗಿ ಗುರುವು ಅಷ್ಟಮದಲ್ಲಿ ಸಂಚಾರ ಆಗ್ತಕ್ಕಂಥ ಕಾಲ ಮೇ 14ನೇ ತಾರೀಕಿಂದ ವೃಶ್ಚಿಕ ರಾಶಿಯವ್ರಿಗೆ. ಹಾಗಾಗಿ ಗುರುವಿನ ಬಲ ಅಷ್ಟಕ್ಕಷ್ಟೇ. ನೀವೇನು ಮಾಡ್ಕೋಬೇಕಪ್ಪ ಅಂತ ಸಂದರ್ಭದಲ್ಲಿ ಅಂತಂದರೆ, ಸ್ವತಃ ದೈವಾನುಗ್ರಹಕ್ಕೆ ಒಳಗಾಗಬೇಕು ಅಂತಂದರೆ ದೇವತಾರಾಧನೆ, ದೇವತೋಪಾಸನೆಗಳನ್ನ ಮಾಡ್ಕೊಳ್ಳೋದು, ಇಷ್ಟ ದೇವತೋಪಾಸನೆ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಜ್ಯೇಷ್ಠ ನಕ್ಷತ್ರದವರಿಗೆ ಭಾಳ ವಿಶೇಷವಾದಂತಹ ದೇವತೆ ಮಹಾವಿಷ್ಣು. ಹಾಗಾಗಿ ಮಹಾವಿಷ್ಣುವಿನ ಆರಾಧನೆ, ಅದರಲ್ಲೂ ವಿಷ್ಣು ಸಹಸ್ರನಾಮದ ಒಂದು ಪಠನೆ ಮಾಡ್ತಕ್ಕಂಥದ್ದು ಬಹು ವಿಶೇಷ. ಹಾಗಾಗಿ ಬುಧವಾರ, ಶುಕ್ರವಾರ ಭಾಳ ಚೆನ್ನಾಗಿ ಆಗಿಬರ್ತಕ್ಕಂತಹ ಒಂದು ವಾರಗಳು ಆಶ್ಲೇಷ, ಜ್ಯೇಷ್ಠ, ರೇವತಿ ನಕ್ಷತ್ರದವ್ರಿಗೆ. ಅದರಲ್ಲೂ ಶುಕ್ರವಾರ ಪರ್ಟಿಕ್ಯುಲರ್ ಆಗಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಕ್ಕಂಥದ್ದನ್ನು ಮರಿಬೇಡಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ನೋಡಿ, ನಿಮಗೆ ಭಾಳ ವಿಶೇಷವಾದಂತಹ ಕ್ಷೇತ್ರ ಅಂತಂದರೆ ಅದು ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವರ ಕ್ಷೇತ್ರಗಳು. ಹಾಗೆ ಮಹಾವಿಷ್ಣುವಿನ ತಿರುಪತಿ ತಿರುಮಲ ಕ್ಷೇತ್ರ, ವೆಂಕಟೇಶ್ವರ ಸ್ವಾಮಿ ದೇವರ ಪುಣ್ಯ ಕ್ಷೇತ್ರ, ಹಾಗೆ ದಿವ್ಯ ಸಾನ್ನಿಧ್ಯ ಇರತಕ್ಕಂಥದ್ದು. ಈ ಒಂದು ಕ್ಷೇತ್ರಗಳಿಗೆ ಭೇಟಿ ಕೊಡ್ತಕ್ಕಂಥದ್ದನ್ನ ಮರಿಬೇಡಿ. ಮಂಗಳವಾರ ಸುಬ್ರಹ್ಮಣ್ಯೇಶ್ವರನಿಗೆ ಅಥವಾ ಬುಧವಾರವೂ ಸಹ ನಿಮಗೆ ಭಾಳ ಚೆನ್ನಾಗಿ ಆಗಿಬರ್ತಕ್ಕಂಥ ಕಾರಣ ಆವಾಗಲೂ ಸಹ ಸುಬ್ರಹ್ಮಣ್ಯ ಆರ್ ಮಹಾವಿಷ್ಣುವಿನ ಒಂದು ಕ್ಷೇತ್ರಕ್ಕೆ ದರ್ಶನ ಮಾಡ್ತಕ್ಕಂಥದ್ದು ಒಳ್ಳೆಯದು. ಒಟ್ಟಾರೆ ಈ ಒಂದು ಗುರುವಿನ ಬಲ ಸಾಮಾನ್ಯವಾಗಿ ಈ ಮೂರೂ ನಕ್ಷತ್ರದವರೆಗೂ ಸಹ ಈ ವರ್ಷ ಇಲ್ಲ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿಕೊಂಡು ಭಾಳ ಒಂದು ಜಾಗೃತವಾಗಿ ಹೆಜ್ಜೆ ಇಡ್ತಕ್ಕಂಥದ್ದು ಅನಿವಾರ್ಯ. ನೋಡಿ, ಶನಿಯ ಒಂದು ಬಲಗಳು ಸಹ ಈ ಮೂರು ನಕ್ಷತ್ರದವ್ರಿಗೆ ಇಲ್ಲ. ಆದರೆ ಆಶ್ಲೇಷ ನಕ್ಷತ್ರದವ್ರಿಗೆ ಅದೃಷ್ಟದಾಯಕವಾಗಿ ಶನಿ ಹೆಲ್ಪ್ ಮಾಡ್ತಾನೆ. ಯಾವಾಗಪ್ಪ ಅಂತಂದರೆ ಈ ಶನಿ ವಕ್ರೀಗತ ಚಲನೆಯಲ್ಲಿ ಹೋಗ್ತಕ್ಕಂತಹ ಒಂದು ಸಂದರ್ಭದಲ್ಲಿ, ಅದು 13ನೇ ತಾರೀಕು ಜುಲೈಯಿಂದ ಶುರುವಾಗ್ತಕ್ಕಂಥದ್ದು. ಹೆಚ್ಚು ಕಡಿಮೆ ಈ 28 ನವೆಂಬರ್ವರೆಗೂ ಸಹ ಈ ಒಂದು ವಕ್ರೀಗತ ಚಲನೆ ಇರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಆಶ್ಲೇಷ ನಕ್ಷತ್ರದವರು ಖಂಡಿತವಾಗ್ಲೂ ಎದುರು ನೋಡ್ಬೋದು ಒಂದು ಅದೃಷ್ಟದಾಯಕವಾದಂಥ ವಿಚಾರಗಳನ್ನ. ಆದರೆ ಜ್ಯೇಷ್ಠ ನಕ್ಷತ್ರದವರು
ನಿಮ್ಮ ಪುಣ್ಯಕ್ಕೆ ಅನುಗುಣವಾದ ಫಲಗಳನ್ನ ಶನಿ ಕೊಡ್ತಾನೆ ವಿನಃ ಬೇರೆ ರೀತಿಯಲ್ಲಿ ಸಹಜವಾಗಿ ಅವನು ನಿಮ್ಮನ್ನು ಪರೀಕ್ಷೆ ಮಾಡ್ತಾ ಇರ್ತಾನೆ. ಯಾವುದೇ ಒಂದು ಪರೀಕ್ಷೆಗಳಿರಲಿ, ನಾವಾಗಿದ್ದರೆ ಯಾವ ಪರೀಕ್ಷೆ ಬೇಕಾದರೂ ಜಯಿಸ್ಬೋದು. ನಾವಾಗಿಲ್ದೇನೆ ಏನೇನೋ ಒಂದು ಬಣ್ಣ ಕಟ್ಕೊಂಡು ಬದುಕಿದ್ರೆ ಮೇಲ್ಗಡೆ ಒಂದು ಒಳಗಡೆ ಒಂದು ಅಂತ ಇದ್ದಾಗ ಅಂತರಂಗ ಶುದ್ಧಿಯೂ ಇಲ್ಲದೆ ಬಹಿರಂಗ ಶುದ್ಧಿಯೂ ಇಲ್ಲದೆ ನಡ್ಕೊಂಡಾಗ ಭಗವಂತ ಎಲ್ಲೂ ಹೆಲ್ಪ್ ಮಾಡೋದಿಲ್ಲ, ತಟಸ್ಥವಾಗಿ ಕೂರಿಸ್ಬಿಡ್ತಾನೆ. ಹಾಗಾಗಿ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಭಾಳ ಇಂಪಾರ್ಟೆಂಟು. ಹಾಗಾಗಿ ಅದಕ್ಕೆ ತಾವುಗಳು ಈಶ್ವರನ ಆರಾಧನೆ ಮಾಡ್ತಕ್ಕಂಥದ್ದು, ಶಿವನ ಪಂಚಾಕ್ಷರ ಮಂತ್ರವನ್ನು ಜಪ ಮಾಡ್ತಕ್ಕಂಥದ್ದು. ನೋಡಿ, 48 ಸಲ ಯಾರು ಶಿವನ ಪಂಚಾಕ್ಷರ ಮಂತ್ರವನ್ನು ಅಥವಾ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡ್ತಾರೆ, ಓಂ ನಮಃ ಶಿವಾಯ ಅಂಥೇಳಿ, ಅವ್ರಿಗೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅಂತ ಹೇಳಿ ಶಾಸ್ತ್ರಗಳು ಹೇಳುತ್ತೆ. ಹಾಗಾಗಿ ಪಂಚಾಕ್ಷರಿ ಮಂತ್ರವನ್ನು ಪಠನೆ ಮಾಡಿ ಜ್ಯೇಷ್ಠ ನಕ್ಷತ್ರದವರು, ಹಾಗೆ ಆಶ್ಲೇಷದವರು, ಹಾಗೆ ರೇವತಿ ನಕ್ಷತ್ರದವರು ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಒಟ್ಟಾರೆ ನೀವು ಈ 3 ನಕ್ಷತ್ರದವರು ಈ ಒಂದು ಶನಿಯ ವಕ್ರೀಗತ ಚಲನೆ ಇದ್ದಂಥ ಸಂದರ್ಭದಲ್ಲಿ ಕೆಲವೊಂದು ವಿಶೇಷ ಫಲಗಳನ್ನು ಅಪೇಕ್ಷೆ ಪಡ್ಬೋದು, ಎಕ್ಸ್ಪೆಕ್ಟ್ ಮಾಡ್ಬೋದು. ಖಂಡಿತವಾಗ್ಲೂ ಅವರಿಗೆ ಸಿಗುತ್ತೆ. ಬಟ್ ಗುರುವಿನ ಬಲ ಅಷ್ಟಾಗಿ ಚೆನ್ನಾಗಿರೋದಿಲ್ಲ. ಎಲ್ಲೋ ಕೆಲ ಕಾಲ 48 ದಿನಗಳ ಕಾಲ 18ನೇ ತಾರೀಕು ಅಕ್ಟೋಬರಿಂದ ಹಿಡಿದು ಒಂದು 48 ದಿನಗಳ ಕಾಲ ಸ್ವಲ್ಪ ಉಸಿರಾಡ್ಬೋದು ಅನ್ನೋಷ್ಟರ ಮಟ್ಟಿಗೆ ಒಂದು ನಿರಾಳತೆಯನ್ನು ಕೊಡ್ತಕ್ಕಂತಹ ಭಾಗ್ಯೋದಯದ ಗುರು ವೃಶ್ಚಿಕ ರಾಶಿಯವ್ರಿಗೆ ಸಿಕ್ಕರೆ, ಈ ಕಡೆ ಆಶ್ಲೇಷ ನಕ್ಷತ್ರದವ್ರಿಗಂತೂ ಜನ್ಮಗುರು, ಅದು ಒಂದು ದುಃಖ ತಪ್ತ ಪರಿಸ್ಥಿತಿಗಳು ಅವಲೋಕನ ಮಾಡ್ಕೋಬೇಕಾದಂತಹ ಅನಿವಾರ್ಯ. ಈ ಕಡೆ ರೇವತಿ ನಕ್ಷತ್ರದವ್ರಿಗೆ ಪಂಚಮ ಗುರುವಿನ ಬಲದಿಂದ ಒಂದು ಉತ್ತಮವಾದಂತಹ ನಿರಾಳಯುಕ್ತ ಸಮಯ ಅಂತ ಹೇಳಿದ್ರೆ, ಈ ಒಂದು ಒಟ್ಟಾರೆ ಈ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಆಶ್ಲೇಷದವ್ರನ್ನ ಹೊರತುಪಡಿಸಿ ಇವರಿಬ್ಬರಿಗೂ ಭಾಳ ವಿಶೇಷವಾಗಿ ಜ್ಯೇಷ್ಠ ಹಾಗೂ ರೇವತಿ ನಕ್ಷತ್ರದವ್ರಿಗೆ ಗುರುವಿನ ಬಲ ಒಂದು 48 ದಿನಗಳ ಮಟ್ಟಿಗೆ ಅಷ್ಟೇ ಸಿಗುತ್ತೆ ಹೊರತು ಅದು ಬಿಟ್ಟು ಬೇರೆ ಸಂದರ್ಭದಲ್ಲಿ ಗುರುಬಲ ಇರಲ್ಲ. ಆ ಗುರುಬಲ ಸಿಕ್ಕಂಥ 48 ಗಳಿಗೆನೇ ಸಾಕು, 48 ದಿವಸ ಇರಲಿ, ಏನೇನೋ ಆವಿಷ್ಕಾರಗಳು ಏನೇನೋ ಪವಾಡಗಳು ನಡೆದೋಗ್ಬಿಡುತ್ತೆ. ಗುರುವಿನ ಚಮತ್ಕಾರ ಅಂಥದ್ದು. ಹಾಗಾಗಿ ಅಂಥ ಸಂದರ್ಭದಲ್ಲಿ ತಾವು ಗುರುವಿನ ದರ್ಶನ ಮಾಡ್ತಕ್ಕಂಥದ್ದನ್ನು ಮರಿಬೇಡಿ. ಗಾಣಗಾಪುರ ದತ್ತಾತ್ರೇಯ ಸ್ವಾಮಿ ದೇವರ ದಿವ್ಯ ಸಾನ್ನಿಧ್ಯಕ್ಕೆ ಹೋಗ್ಬಿಟ್ಟು ತಾವು ದತ್ತಾತ್ರೇಯರ ದರ್ಶನ ಮಾಡ್ಕೊಂಬನ್ನಿ, ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ದೇವರ ದರ್ಶನ ಮಾಡ್ಕೊಂಬನ್ನಿ, ಖಂಡಿತವಾಗ್ಲೂ ಒಳ್ಳೆಯದಾಗ್ತದೆ. ಹಾಗಾಗಿ 18ನೇ ತಾರೀಕು ಅಕ್ಟೋಬರ್ನಿಂದ ಹಿಡಿದು ಒಂದು ಹೆಚ್ಚು ಕಡಿಮೆ 5ನೇ ತಾರೀಕು ಡಿಸೆಂಬರ್ವರೆಗೂ ತಾವು ಈ ವಿಶೇಷವಾದ ಗುರುವಿನ ಒಂದು ಸದನುಗ್ರಹಕ್ಕೆ ಭಾಜನರಾಗ್ತೀರಿ, ಪಾತ್ರರಾಗ್ತೀರಿ. ಖಂಡಿತವಾಗ್ಲೂ ಜ್ಯೇಷ್ಠ ಹಾಗೂ ರೇವತಿ ನಕ್ಷತ್ರದವ್ರಿಗೆ ಶುಭವಾಗುತ್ತೆ. ಆಶ್ಲೇಷ ನಕ್ಷತ್ರದವರು ಅವಲೋಕನ ಮಾಡ್ಕೊಳ್ಳಿ, ಬರೋ ವರ್ಷ ನಿಮಗೂ ಸಹ ಶುಭವಾಗುತ್ತೆ. ಒಳ್ಳೆಯದಾಗಲಿ. ಗುರುಗಳೇ, ನೀವು ಇಷ್ಟೊತ್ತು ಒಂದೊಂದು ನಕ್ಷತ್ರದ ಬಗ್ಗೆ ವಿಸ್ತಾರವಾಗಿ ಹೇಳಿದ್ದಕ್ಕೆ ಮತ್ತು ವರ್ಷದ ಫಲದ ಬಗ್ಗೆ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಹೇಳಿದ್ದಕ್ಕೆ ಧನ್ಯವಾದಗಳು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಎಪಿಸೋಡ್ಸಲ್ಲೂ ನೀವು ಇದೇ ಥರ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ವಿಸ್ತಾರವಾಗಿ ನಮಗೆ ತಿಳಿಸ್ಕೊಡಿ. ಮತ್ತೆ ಭೇಟಿಯಾಗೋಣ.